त्रैलोक्य संपदा लिख्य सबुल्लेखन भित्तये सच्चिदानंद रूपाय शिवाय ब्रह्मणे नमः। सर्वलोकोपकाराय यो देव परमेश्वर चरित्यति रूपेण नमस्ते जंगमात्मने नमः। ಪ್ರಪ್ರಥಮದಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯವನ್ನೇ ಮೊದಲುಗೊಂಡು ಬಸವಾದಿ ಶರಣರನ್ನ ಭಕ್ತಿಪೂರ್ವಕವಾಗಿ ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುವುದರ ಜೊತೆಗೆ ಮಹಾಮಹಿಮನು ಗ್ರಾಮದ ಅಧಿದೇವನು ಕೂಡ ಆಗಿರ್ತಕ್ಕಂತಹ ಶ್ರೀ ಬಸವೇಶ್ವರ ನಡಿದಾವರೆಗಳಲ್ಲಿ ದೀರ್ಘದಂಡ ನಮನಗಳನ್ನು ಸಮರ್ಪಿಸಿ ಪುರಾಣ ಕರ್ತೃವಾಗಿರ್ತಕ್ಕಂತಹ ಮಹಾಮಹಿಮನು ಜಗದೋದ್ಧಾರಕನು ಮನುಕುಲವನ್ನ ಉದ್ಧಾರ ಮಾಡಲಿಕ್ಕೆ ಧರೆಯೊಳು ಅವತರಿಸಿ ಬಂದಿರುವಂತಹ ಮಹಾಶಿವಯೋಗಿ ಸಾರ್ವಭೌಮ ಶರಣಕುಲ ಶಿರೋಮಣಿ ಬೇಡಿ ಬಂದ ಭಕ್ತಾದಿಗಳಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಡ್ತಕ್ಕಂಥ ಕಲಿಯುಗದ ಕಾಮಧೇನು
ಬಂಜೆಯರ ಬಾಳನ್ನು ಬೆಳಗಿರ್ತಕ್ಕಂಥ ಮಹಾತ್ಮ, ಬರಗಾಲದ ಬಂಟ, ಮಹಾದಾಸೋಹ ಮೂರ್ತಿಯಾಗಿರ್ತಕ್ಕಂಥ ಗುಳ್ಯದ ಶಿವಶರಣ ಗಾದಲಿಂಗೇಶ್ವರರ ಶ್ರೀಚರಣ ಕಮಲಗಳಲ್ಲಿ ಅನಂತ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಎನ್ನಾರಾಧ್ಯ ಗುರುವರಿಯರನ್ನ ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಈ ಯಾವ ಶರಣನಾಗಿರ್ತಕ್ಕಂಥ ಗಾದಲಿಂಗೇಶ್ವರನ ಒಂದು ಮಹಾಪುರಾಣವನ್ನ ಬಹಳ ಸುಶ್ರಾವ್ಯವಾಗಿ ಸುಂದರವಾಗಿ ವಾಚನ ಮಾಡುತ್ತಾ ಬಂದಿರುವಂತಹ ಆತ್ಮೀಯ ಕಲಾವಿದರಾಗಿರ್ತಕ್ಕಂಥ ವೇದಮೂರ್ತಿ ಇದೇ ಗ್ರಾಮದವರಾದ ರುದ್ರಮುನಿ ಸ್ವಾಮಿಯವರೇ, ತಬಲಾಪಟುವಾಗಿರ್ತಕ್ಕಂಥ ಮಲ್ಲೇಶ್ ಕುಮಾರ್ ಅವರೇ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲ ಗುರು ಹಿರಿಯರೇ, ಗಣ್ಯಮಾನ್ಯ ಸಜ್ಜನರೇ, ತಾಯಂದಿರೇ, ಅಕ್ಕ ತಂಗಿಯರೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಇಂದಿನ ಒಂದು ಮಹಾಪುರಾಣವನ್ನ ಯಥಾವತ್ತಾಗಿ ಇಲ್ಲಿ ಪ್ರಾರಂಭ ಮಾಡತಕ್ಕಂಥವರಾಗೋಣ. ತತ್ಪೂರ್ವದಲ್ಲಿ ಮಹಾಜ್ಞಾನಿಯಾಗಿರ್ತಕ್ಕಂಥ ಗಾದಲಿಂಗೇಶ್ವರ ಆನಂದದಿಂದ ತನ್ನ ಊರಲ್ಲಿ ಅಂದ್ರೆ ಗುಳ್ಯ ಗ್ರಾಮದೊಳಗೆ ಬಹಳ ಆತ್ಮೀಯತೆಯಿಂದ ಗೌರವಪೂರ್ವಕವಾಗಿ ಕಾಲಹರಣ ಮಾಡತಕ್ಕಂಥವನಾಗ್ತಾ ಇದ್ದ. ನಾಡಿನ ಉದ್ದಗಲದಿಂದ ಭಕ್ತಾದಿಗಳು ಬಂದು ತಮ್ಮ ಕಷ್ಟವನ್ನು ಪರಿಹಾರ ಮಾಡಿಕೊಂಡು ಹೋಗ್ತಿದ್ರು. ಬಹಳಷ್ಟು ಮಂದಿ ಈಗಾಗಲೇ ನಿಮಗೆಲ್ಲ ತಿಳಿದಿರುವಂತೆ ಯಾರು ಬಂಜೆಯರಾಗಿದ್ದಾರೆ ಅವರ ಬಾಳನ್ನ ಬೆಳೆದಿರ್ತಕ್ಕಂಥವನಾಗಿದ್ದಾನೆ ಗಾದಲಿಂಗೇಶ. ಯಾರು ಬಡತನದೊಳಗೆ ನೊಂದು ಹೋಗಿದ್ದಾರೆ ಅವರನ್ನು ಉದ್ಧಾರ ಮಾಡಿರ್ತಕ್ಕಂಥವನಾಗಿದ್ದಾನೆ. ಅಂತ ಶಿವಶರಣ ಅಷ್ಟೇ ಅಲ್ಲ, ಗುರುವನ್ನ ಮುಟ್ಟಿ ಗುರುವಾದ ಅಂತಕ್ಕಂಥ ಒಂದು ವಿಚಾರದಂತೆ ಗಾದಲಿಂಗೇಶ ಪ್ರತಿನಿತ್ಯದಲ್ಲಿಯೂ ಕೂಡ ಯಾವ ಬಳ್ಳಾರಿ ನಗರದೊಳಗಿರ್ತಕ್ಕಂಥ ಮರಿಸ್ವಾಮಿಗಳವರ ಉಪದೇಶಾಮೃತವನ್ನು ಪಡೆದು ತನ್ನೂರೊಳಗಿರ್ತಕ್ಕಂಥ ಮಹಾಸ್ವಾಮಿ ಗುರುವರಿಯರಾಗಿರ್ತಕ್ಕಂಥ ಗಂಗಾಧರ ಶಿವಾಚಾರ್ಯರ ಆಶೀರ್ವಾದವನ್ನು ಪಡೆದು, ಯಾಕಂದ್ರೆ ಮಹಾತ್ಮರಾಗಿರ್ತಕ್ಕಂಥ ಮರಿಸ್ವಾಮಿಗಳವರು ಹೇಳಿದ್ರು, ಬುದ್ಧಿ ತಾವು ನನಗೆ ಉಪದೇಶ ನೀಡಬೇಕು, ಗುರುಗಳಾಗಬೇಕು ಅಂತಾಗಿಲ್ಲಪ್ಪ, ನಿನ್ನ ಗುರು ನಿನ್ನೂರಲ್ಲೇ ಇರ್ತಕ್ಕಂಥವನಾಗಿದ್ದಾನೆ ಅಂತ. ನೋಡು, ಗಾದಲಿಂಗೇಶ್ವರರು ಆಗಾಗಲೇ ಗುರುವನ್ನ ಕಾಣಬೇಕಾಗಿದ್ರೆ ಬಹಳ ವಯಸ್ಸಾಗಿತ್ತು, ಅಂದ್ರೆ ಸುಮಾರು ಒಂದು 25 ವರ್ಷ ಆಗಿರಬೇಕೇನು. ಅಂತ ಸಂದರ್ಭದಲ್ಲಿ ತಾನೇ ಹುಟ್ಟಿರ್ತಕ್ಕಂಥ ಒಬ್ಬರು ಗಂಗಾಧರ, ಒಬ್ಬರು ಸಿದ್ದೇಶ್ವರ ಅಂತೇಳಿ ಸಣ್ಣ ಮಕ್ಕಳು ಅವರನ್ನು ಗುರುವನ್ನಾಗಿ ಮಾಡಿಕೊಂಡಿದ್ದಾನೆ. ಗುರು ಸಾಮಾನ್ಯದವನಲ್ಲ, ಅವನಿಗೆ ಸಣ್ಣ ದೊಡ್ಡ ಆ ಜಾತಿ ಈ ಜಾತಿ ಭೇದನೆ ಇಲ್ಲ. ಐತ್ಯ ಇಲ್ಲ, ಗುರುವು ಸಾಮಾನ್ಯದವನಲ್ಲ, ಗುರುವು. ಅದಕ್ಕೆ ವಚನಕಾರರು ಹೇಳ್ತಾರೆ, ಗುಕಾರೋ ಅಂಧಕಾರಶ್ಚ ರುಕಾರೋ ತನ್ನಿರೋಧಕ ಅಂತೇಳಿ. ಗು ಮತ್ತು ರು ಅಂತಕ್ಕಂಥ ಶಬ್ದ ಎರಡರಲ್ಲಿ ಎಷ್ಟು ಶಕ್ತಿ ಐತೆ ಅಂದ್ರೆ, ಗು ಶಬ್ದದಲ್ಲಿ ಅಜ್ಞಾನ ಅಂತಕ್ಕಂಥ ಅಂಧಕಾರವನ್ನು ಕಳೆಯತಕ್ಕಂಥ ಶಕ್ತಿ ಗೂನಲ್ಲಿರ್ತಕ್ಕಂಥದ್ದಾಗಿದೆ. ರು ಅಂತಕ್ಕಂಥ ಶಬ್ದದಲ್ಲಿ ಆ ಕತ್ತಲೆಯನ್ನು ಹೊಡೆದೋಡಿಸಿ ಬೆಳಕನ್ನು ಕೊಡತಕ್ಕಂಥ ಶಕ್ತಿ, ಅಂದ್ರೆ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಕೊಡತಕ್ಕಂಥ ಶಕ್ತಿ ರೂನಲ್ಲಿರ್ತಕ್ಕಂಥದ್ದಾಗಿದೆ. ಅದಕ್ಕೆ ಗುರು ಅಂತಕ್ಕಂಥ ಒಂದು ಶಬ್ದ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದಾಗಿದೆ. ಗುರುವನ್ನ ಅನ್ಯಥಾ ಭಾವಿಸಬಾರದು. ಅದಕ್ಕೆ ಸರ್ವಜ್ಞ ಕವಿಗಳು ಹೇಳಿದ್ರು, ಗುರುವ ನರನೆಂದವಗೆ, ಗುರುವ ನರನೆಂದವಗೆ, ಹರನ ಶಿಲೆ ಎಂದವಗೆ, ಪಾದೋದಕ ಪ್ರಸಾದ ಎಂದಲೆಂದವಗೆ,
ರವ ರವ ನರಕ ತಪ್ಪದು ಸರ್ವಜ್ಞ ಅಂತ ಹೇಳಿ ಗುರು ಅವನ್ ಹ್ಯಾಂಗರ ಇರ್ಲಿ, ಕರ್ಗರ ಇರ್ಲಿ, ಬೆಳ್ಳಗರ ಇರ್ಲಿ, ಗಿಡ್ಡರ ಇರ್ಲಿ, ಹತ್ರರ ಇರ್ಲಿ, ಕುರೂಪಿಯಾರ ಇರ್ಲಿ, ಸ್ವರೂಪಿಯಾರ ಇರ್ಲಿ, ಆ ಗುರುವನ್ನ ಏನ್ ಗುರು ಇದು ಹೆಂಗೈತಲ್ಲ ಇವ್ ಹಿಂಗದಾನ ಅಂತ ನಾವು ಅವನಿಗೆ ಹೆಸರಿಡಕ್ ಹೋಗ್ಬಾರ್ದು. ಅಷ್ಟೇ ಅಲ್ಲ, ಇವ್ರು ಏನ್ ಬ್ಯಾರೆ ಐತಪ್ಪ, ಆ ಗುರುವಿಗೆ ನಮ್ಗೆ ಏನ್ ವ್ಯತ್ಯಾಸ ಐತಿ, ಅದಕ್ಕೆ 2 ಕಾಲ ಅದಾವ, ನಮಗೂ 2 ಕಾಲ ಅದಾವ, ಅವನಿಗೂ ಬಾಯಿ ಐತಿ, ನಮಗೂ ಬಾಯಿ ಐತಿ ಅಂತ ಏನಾದ್ರೂ ವಿಚಾರ ಮಾಡಿದ್ರೆ ಅದಕ್ಕೆ ಅವ್ರು ಹೇಳಿದ್ರು ಗುರುವ ನರನೆಂದವಗೆ, ಅವನ ಮನುಷ್ಯ ಅಂತ ತಿಳ್ಕೋಬಾರ್ದು. ಗುರುವು ಸರ್ವಶ್ರೇಷ್ಠನಾಗಿರ್ತಕ್ಕಂಥವನಾಗಿದ್ದಾನೆ. ಗುರುವು ಎಷ್ಟು ಶಕ್ತಿ ಗುರುವಿನಲ್ಲಿ ಶಬ್ದದಲ್ಲಿ ಐತೆ ಅಂತ ಕೇಳಿದ್ರೆ ನಿಮ್ಗ ಸ್ವಲ್ಪ ಕಲ್ಪನೆ ಇರಲಿ. ಗುರು 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 ಅಂತ ಯಾರು ಧ್ಯಾನ ಮಾಡ್ತಾರ ಅವ್ರು ಏನೆಲ್ಲವನ್ನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಐತಿ. ಗುರು 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 ಯಾವಾಗಲೂ ಗುರು ಧ್ಯಾನವನ್ನು ಮಾಡ್ಕೊಂತ ಯಾರ ಕಾಲಹರಣ ಮಾಡ್ತಾರಂದ್ರ ಅವ್ರೆಲ್ಲವನ್ನು ಸಾಧನೆ ಮಾಡಕ್ ಸಾಧ್ಯ ಐತಿ. ಸಾಮಾನ್ಯನಾಗಿರ್ತಕ್ಕಂಥ ಒಬ್ಬ ಶರೀಫ ಮುಸಲ್ಮಾನರವ, ಗುರುವು ಬ್ರಾಹ್ಮಣರವ ಗೋವಿಂದ ಭಟ್ರು. ನೋಡು ಎಂಥ ಒಂದು ಉತ್ತಮೋತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ ಅಂತ ಕೇಳಿದ್ರೆ ಜಗತ್ತಿನೊಳಗೆ ಅಚಂದ್ರಾರ್ಕವಾಗಿ ಉಳಿತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಸಂಪಾದನೆ ಮಾಡಿಕೊಂಡವ್ರು ಯಾರು ಅಂದ್ರೆ ಸಂತ ಶಿಶುನಾಳ ಶರೀಫರು ಅಂತ ಹೇಳ್ಬೇಕಾಗ್ತದೆ. ಹಂಗ ಆ ಗುರುವಿನ ಸ್ಮರಣೆ ಮಾಡೋದ್ರ ಜೊತೆಗೆ ಮನುಷ್ಯ ಏನ್ ಮಾಡ್ಬೇಕು ಅಂದ್ರೆ ಗುರುವನ್ನ ನಂಬತಕ್ಕಂಥವ್ರಾಗಬೇಕು. ಗುರು 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 ಗುರುವಿನಲ್ಲಿ ಎಷ್ಟು ಶಕ್ತಿ ಐತೆ ಅಂತ ಕೇಳಿದ್ರೆ ನೀವು ನಿಮ್ಮ ಹಳೆ ಮನೆ ಇವಾಗೇನು ಅದಾವಿಲ್ಲೋ ಯಜ್ಞ ಅಂತ ಇರ್ತಿದ್ವು, ಯಜ್ಞ ಹಳೆ ಮನೆಗಳಾಗ ಇರ್ತಿದ್ವು ಯಜ್ಞ. ಆ ಯಜ್ಞ ಏನ್ ಮಾಡತೈತಿ ಅಂದ್ರ ಅದು ಯಾವಾಗಲೂ ಗುರು 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 ಅಂತ ಕೇಳಿಸ್ಕೊಂಡಿದಿಲ್ಲ ನೀವು. ಅದು ಗುರು 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 ಅಂತಕ್ಕಂತ ದೊಡ್ಡ ದೊಡ್ಡ ಗೋಡೆಯನ್ನು ಕೆಡೋತೈತಿ ಅದು. ನೀ ಇವತ್ತು ತುಂಬಿ ಹಾಕಿದ್ರು ಮಾರನೇ ದಿವಸ ಬೆಳಕರಿದ್ರು ಒಂದು ಬಂಡಿ ಮಣ್ಣು ಎಳೆದಿರ್ತೈತಿ. ಅದಕ್ಕೇನು ಶಕ್ತಿ, ಅದಕ್ಕೇನು ಹಾರಿ ಐತ್ಯ, ಮತ್ತೇನು ಗುದ್ದಲಿ ಐತ್ಯ, ಛೇಲಿಕೆ ಐತ್ಯ, ಅಷ್ಟು ಮಣ್ಣು ಗಡ್ಡಿಗೆ ಹಾಕಿರ್ತೈತಲ್ಲ. ಏನು ಶಕ್ತಿ ಅಂದ್ರೆ ಗುರುವಿನ ಶಕ್ತಿ. ಗುರು 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 ಅಂದ್ರೆ ಹಿಂಗ ಮಾಡಕ್ಕಾಗ್ತೈತಿ. ಅದಕ್ಕೆ ನಾವು ಕೂಡ ಆ ಗುರು ಧ್ಯಾನವನ್ನು ಮಾಡಿದ್ರೆ ಆಗದೇ ಇರ್ತಕ್ಕಂಥ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಮಾತು ಹೇಳ್ಬೇಕಾಗ್ತದೆ. ಕಾರಣ ಇಷ್ಟೇ, ಯಾಕ ಗುರುವಿನಲ್ಲಿ ಅಂತ ಒಂದು ಶಕ್ತಿ ಐತೆ ಅಂದ್ರ ಎಲ್ಲರನ್ನೂ ಸಂರಕ್ಷಣೆ ಮಾಡತಕ್ಕಂಥ. ಅದಕ್ಕೆ ಸರ್ವ ಮಹಾತ್ಮನಾಗಿರ್ತಕ್ಕಂಥ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಶ್ರೀ ಗುರು ವಚನೋಪದೇಶವನ್ನಾದಿಸಿದಾಗಳಹುದು ನರರಿಗೆ ಮುಕುತಿ. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕುತಿ. ದುರಿತ ಕರ್ಮವನ್ನಲ್ಲದಿರು ಪುಣ್ಯವನ್ನೇ ಮಾಡು, ಹರನಡಿ ಬಿಡಿ, ಶಾಂತರ ಒಡನಾಡು ಅಂತ ಹೇಳಿದ್ರು. ಶ್ರೀ ಗುರುವಿನ ಉಪದೇಶಾಮೃತವನ್ನ ಯಾರು ಅನುಭವಿಸ್ತಾ ಇದ್ದಾರೆ, ಯಾರು ಕೇಳತಕ್ಕಂಥವ್ರು ಆಗ್ತಾ ಇದ್ದಾರೆ, ಅವರಿಗೆ ಆಗಲೇ ಸದ್ಗತಿ ಅಂತಕ್ಕಂಥದ್ದು ದೊರೆಯುತ್ತದೆ. ಆ ಒಂದು ಕಾರಣದಿಂದ ನಿನ್ನಿನ ಒಂದು ಮಹಾಪುರಾಣದೊಳಗ ಅಂದ್ಯಾರದ ಚನ್ನಬಸಯ್ಯನವರ ಮಗನಾಗಿರ್ತಕ್ಕಂಥ ಜಡಸಿದ್ಧ ಶಿವಯೋಗಿಗಳನ್ನ ಮಹಾತ್ಮನಾಗಿರ್ತಕ್ಕಂಥ ಗಾದಲಿಂಗೇಶ್ವರನ ಸನ್ನಿಧಾನಕ್ಕೆ ತಗೊಂಡು ಬಂದು ಬಿಡ್ತಾ ಇದ್ದಾರೆಪ್ಪ, ಇವನಿಗೆ ಉಪದೇಶ ಮಾಡ್ರಿ ಏನಾರು. ಈ ಸಾಂಸಾರಿಕ ಜೀವನವನ್ನ ನನಗೆ ಬ್ಯಾಡ ಅಂತ ಕೊಟ್ಟಾನ ಅಂದಾಗ ಆಯ್ತು ಒಂದಿಷ್ಟು ದಿವಸ ಇಲ್ಲಿ ಬಿಟ್ಟು ಹೋಗ್ರಿ ಅಂತ ಹೇಳಿ ಹೇಳ್ತಾರೆ. ಅದೇ ರೀತಿ ಆ ತಂದೆ ತಾಯಿಗಳು ಬಿಟ್ಟು ಹೋದಾಗ ಜಡಸಿದ್ಧ ಶಿವಯೋಗಿಗೆ ವಿಶೇಷವಾಗಿರ್ತಕ್ಕಂಥ ಬೋಧೆಯನ್ನು ಕೊಟ್ಟು ಅವನಿಗೆ ಸಂಸಾರಿಯನ್ನಾಗಿ ಮಾಡ್ತಾ ಇದ್ದಾರೆ. ಅವರ ಸಂಸಾರ ಎಲ್ಲಿ ಆಯ್ತು ಅಂತ ಕೇಳಿದ್ರೆ ಇಲ್ಲೇ ಆ ಗೆಣಿಕಾಳದೊಳಗ ಕನ್ಯಾಮಣಿಯನ್ನ ತೆಗೀತಕ್ಕಂಥವ್ರು ಆಗ್ತಾ ಇದ್ದಾರೆ. ಆ ಕನ್ಯೆಯೊಂದಿಗೆ ಅವರ ವಿವಾಹವನ್ನು ಮಾಡಿ ಬಹಳ ಆನಂದದಿಂದ ತಮ್ಮ ಸುಖ ಜೀವನವನ್ನು ಸಾಗಿ ಮುಂದೆ ಅವರು ಮಹಾಜ್ಞಾನಿ ಆದರು ಅಂತಕ್ಕಂಥ ವಿಚಾರ ಬರ್ತದೆ. ಇರ್ಲಿ, ಇಂಥ ಒಬ್ಬ ಮಹಾಜ್ಞಾನಿ ಯಾರು ಅಂದ್ರೆ
ಗುಳ್ಳದ ಶರಣಗಾದ ಲಿಂಗೇಶ. ಅವರಿವರೆಲ್ಲವೇ ಇವರು ಏನೇ ಮಠದವರು, ಇವರು ಕೆಳ ಮಠದವರು ಅನ್ನುವಂಗ ಎಲ್ಲರಿಗೂ ಕೂಡ ದೈವವಾಗಿರ್ತಕ್ಕಂಥವನಾಗಿದ್ದ ಶಿವಶರಣಗಾದ ಲಿಂಗೇಶ. ಅಂಥ ಗಾದಲಿಂಗೇಶ ಏನೆಲ್ಲ ಲೀಲೆಗಳನ್ನ ಮಾಡೋದ್ರ ಮುಖಾಂತರ ಒಂದು ದಿವಸ ಏನಾಗ್ತದೆ ಅಂತಕ್ಕಂಥ ಒಂದು ವಿಚಾರವನ್ನ ಪುರಾಣ ಓದಿದ ಬಳಿಕ ನೋಡ್ತಕ್ಕಂಥವ್ರಾಗೋಣ. ವಿರೂಪಾಕ್ಷಗೌಡಂ ವಿನತಗಾದಿಲಿಂಗ ದೇವನ ಬಳಿಗೆ ಬಂದಾಗ ಎಲ್ಲ ಎತ್ತುಗಳೆರಡು ಕಳೆದಿರುವೆ ನನ್ನಿಗೇಂ ಪೇಳುವೆನ ಎನ್ನಲು ಮನ್ನಿಸುತ್ತ ಲಿಂಗೇಶನೆಂದಿಗಲಿಹುವ ಸೊಂಡೂರಳು ಮನ್ನಿಸದೆ ಗೌಡಂ ನುಡಿದಿಹಂ ಮನ್ನಿಸೇ ನೀಂ ಕದ್ದಿರುವೆಯಲೇ ಮುನ್ನಲಿಂಗಂ ನುಡಿದ ನಿಂತೈ ಸುಳ್ಳು ನುಡಿಯದಿರೋ ಸುಳ್ಳು ನುಡಿಯದಿರೋ ಸಾಂಬದೇವ ಪಾರ್ವತಿ ಬಜರ ಹರ ಹರ ಮಹಾದೇವ. ಅನಿತರೋ ಮತ್ತೊಂದು ಲೀಲೆಯು ಘನಮನರು ಜರುಗಿಗಳು ಹೇಳ್ತಾ ಇದ್ದಾರೆ ಇಲ್ಲಿ. ಮತ್ತೊಂದು ಲೀಲೆ, ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಲೀಲೆ. ಯಾರನ್ನ ನಿಂದ ಮಾಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಏನು ಅನ್ನೋದನ್ನು ನಾವು ಇಲ್ಲಿ ನೋಡಬಹುದಲ್ಲ. ಒಂದು ಸಾರಿ ಏನಾಗ್ತದೆ, ಜಂಗಮರ ಹೊಸಳ್ಳಿಯೊಳಗ ಒಬ್ಬ ಗೌಡ ವಿರೂಪಾಕ್ಷ ಗೌಡ ಅಂತೇಳಿ ಒಳ್ಳೆ ಧನಿಕನಿದ್ದ, ಶ್ರೀಮಂತನಿದ್ದ. ತನ್ನದು ಒಂದು ಎರಡು ಎತ್ತು ಕಳೆದಿದ್ದು, ಎರಡೆತ್ತು ಕಳೆದಿರ್ತಕ್ಕಂಥವಾಗಿದ್ದು, ಎಲ್ಲಾ ಕಡೆಗೂ ಕೇಳಿರ್ತಕ್ಕಂಥವನಾಗಿದ್ದಾನೆ. ಯಾರೂ ಏನು ಹೇಳಿದ್ದಿಲ್ಲ. ಕೊನೆಗೆ ಬರ್ತಾ ಇದ್ದಾನೆ, ಶರಣರಲ್ಲಿಗೆ ಬಂದು ಕೇಳ್ತಾ ಇದ್ದಾನೆಪ್ಪ, ಎಲ್ಲರೂ ತಾವೇನೇನೋ ಹೇಳ್ತೀರಿ ಅಂತ ಹೇಳ್ತಾರೆ, ಅದಕ್ಕೆ ತಮ್ಮಲ್ಲಿ ನಾನೊಂದು ವಿಚಾರವನ್ನ ಕೇಳಬೇಕು ಅಂತ ಬಂದಿದ್ದೇನೆ. ಏನಪ್ಪ, ಏನು ಕೇಳು ಅಂದಾಗ ಯಾವ ಗೌಡಿ ಕೇಳ್ತಾನ, ನನ್ನ ಒಂದು ಎರಡೆತ್ತು ಕಳೆದಾವ, ಅವು ಮತ್ತೆ ಎಲ್ಲಿ ಹೋಗ್ಯಾವ, ಯಾರು ಹಡದಾರ, ಸ್ವಲ್ಪ ತಾವು ನನಗ ವಿಷಯ ತಿಳಿಸಿದ್ರೆ ಬಹಳ ಚಲೋ ಇರ್ತದ ಅಂತೇಳಿ ಕೇಳಿಕೊಂಡಾಗ ಮುನಿಸಾನೆ ಗೌಡ ನುಡಿದಿಹ, ಸ್ವಾಮಿ ಗಾದಿಲಿಂಗಪ್ಪ, ನನ್ನ ಎರಡೆತ್ತು ಬಹಳ ಬಲಿಷ್ಠವಿದ್ದು ಕಳವಾಗ್ಯಾವ, ಮತ್ತೆ ಎಲ್ಲರ ಅದಾವೇನು ಸ್ವಲ್ಪ ತಿಳಿಸ್ಬೇಕು ಅಂದಾಗ, ಹೇ ಗೌಡ, ಶರಣರ ಮಾತೇ ಬೇರೆ. ಹೇ ಗೌಡ, ನಿನ್ನೆತ್ತು ಹೋಗ್ಯಾವ. ಎಲ್ಲಿ ಹೋಗ್ಯಾವ? ಸಂಡೂರು ಪ್ರಾಂತಕ್ಕೆ ಹೋಗ್ಯಾವ. ಸಂಡೂರು ಕಡೆ ಹೊಡೆದಾರ ಅಂದಾಗ ಅವ ಅಜ್ಞಾನಿ ಅನ್ನಬೇಕಾಗ್ತದ. ಯಾರಾದ್ರೂ ಏನಲ್ಲ, ಅವ ಯಾರು? ಎಂಥ ಒಂದು ಬುದ್ಧಿಜೀವಿ ಆಗಿದ್ರು ಕೂಡ ಇವರು ಯಾರು, ಎಂಥವರು, ಏನನ್ನು ಮಾಡ್ತಾ ಇದ್ದಾರೆ, ಹಾಗಿದ್ದಾರೆ ಅನ್ನೋ ಕಲ್ಪನೆ ಇಲ್ಲದೆ ಇರ್ತಕ್ಕಂಥ ಮೂರ್ಖ ಶಿಖಾಮಣಿ ಗೌಡ ಹೇಳ್ತಾನ. ಮತ್ತ ಸಂಡೂರ್ ಕಡೆ ಹೋಗ್ಯಾವಂತ ನೀ ಹೇಳಬೇಕಾಗಿದ್ರ ನೀನ ಯಾಕೆ ಪಡೆದಿರಬಾರ್ದು ಅಂತ, ನೀನ ಯಾಕೆ ಪಡೆದಿರಬಾರ್ದು ಅಂದಾಗ, ಇಲ್ಲೋ ಗೌಡ, ತ್ರಿಕಾಲ ಜ್ಞಾನಿಗಳಾಗಿರ್ತಕ್ಕಂಥ ಶರಣಗಾದ ಲಿಂಗೇಶ್ವರರು ಹೇಳ್ತಕ್ಕಂಥವ್ರಾಗಿದ್ದಾರೆ. ಇಲ್ಲಪ್ಪ, ನಾ ಯಾಕೆ ಹೊಡ್ಯಕ್ಕೆ ಹೋಗಲು, ನಿನ್ನೆತ್ತು ಯಾರೋ ಹೊಡೆದಿದ್ದಾರೆ ಅಂತ ನನಗೆ ಅನಿಸ್ತದೆ, ಮತ್ತು ನಾ ಹೇಳಿನಪ್ಪ. ಹೌದಾ, ಹೇಳ್ತೀಯ ನೀ ಎಲ್ಲ ಹೇಳ್ತೀಯ ಅನ್ನೋದು ಕೇಳ್ತಾನ. ಏನೋ ಪರಮಾತ್ಮನ ಇಚ್ಛೆ ಇದ್ರ ಹೇಳಬಹುದಪ್ಪ, ಆತನ ಆಶೀರ್ವಾದ ಇದ್ರ ಯಾಕೆ ಹೇಳಬಾರ್ದು ಅಂದಾಗ
ಗೌಡ ಕೇಳ್ತಾನ, ಹಾಗಾದ್ರೆ ನಾನು ಹಿಂದಿನ ಜನ್ಮದೊಳಗೆ ಏನಾಗಿದ್ದೆ ಹೇಳೋ ಅಂತಾನೆ. ಏನ್ ಅನ್ಬೇಕಲ್ಲ ಇವಕ್ಕ, ಏನ್ ಅನ್ಬೇಕಿಂತವ್ರಿಗೆ? ಏನು ಕೇಳಬೇಕಾಗಿತ್ತು, ಏನು ತಿಳಿಯಬೇಕಾಗಿತ್ತು ಅದನ್ನು ತಿಳಿಯದೆ ಕೇಳ್ತಾ ಇದ್ದಾರೆ. ನಾನು ಹಿಂದಿನ ಜನ್ಮದೊಳಗ ಏನಾಗಿದ್ದೆ ಅಂದಾಗ ಶರಣರು ಹೇಳ್ತಕ್ಕಂಥವ್ರಾಗಿದ್ದಾರೆ. ಹಿಂದಿನ ಜನ್ಮದಾಗ ಹೇಳ್ಬೇಕಾದ್ರೆ ಕೇಳ ಹಂಗಾರ ಅಂತೇಳಿ ಹಿಂದಿನ ಜನ್ಮದೊಳಗ ಉಪ್ಪಾರ ಮನ್ಯಾಗ ಉಪ್ಪೋರ ಕ್ವಾಣ ಆಗಿದ್ದೆ ಅಂತ. ಉಪ್ಪಾರ ಮನ್ಯಾಗ ಉಪ್ಪೋರಕ ನೀನೊಂದು ಕ್ವಾಣ ಆಗಿದ್ದಿ. ಅದೇ ಹಂಗ ಹೇಳ್ತೀರಿ ನೀವು? ಅದಕ್ಕೆ ಗೊತ್ತೇನಪ್ಪ, ಏನು ಹೆಂಗ ಬಾಯಿಗೆ ಒಂದು ದೇಳಕ್ಕ ಬರ್ತೈತೆ, ಎಲ್ಲರಿಗೂ ಬರ್ತೈತೆ. ಅದಕ್ಕೆ ಗುರುತು ಬೇಕಲ್ಲ, ಅದು ಬೇಕಾದ ನಿನ್ಗ. ಹಂಗಾರ ಮೂಗಿನಾಗ ನೋಡು, ಮುಗದಾಣ ಇಟ್ಟಿದ್ರು ಆ ತೂತ ಹಂಗ ಐತೆ ಅಂದ್ರು. ಮೂಗಿನಾಗ ಏನು ಆ ಉಪ್ಪಾರವ ಮುಗದಾಣ ಇಟ್ಟಿದ್ದ, ಮೂಗದಾರ ಇಟ್ಟಿದ್ದ, ಅದ್ರ ರಂಧ್ರ ಈಗೂ ಐತಿ ನೋಡು, ನೋಡಿಕಬೇಕಾರ ಮೂಗಿನಾಗ. ಅಷ್ಟೇ ಅಲ್ಲ, ಬೆನ್ನಿನ ಮೇಲೆ ಒಂದು ಬಾರ್ಕೊಂಡ್ ಹೊಡೆದಿದ್ದ ಬಾಸುಂಡಿ ಇನ್ನೂ ಐತಿ ನೋಡಿಕೋ ಅಂದ್ರು. ನೋಡಿದ್ರು ಇತ್ತಂತ. ಅದಕ್ಕ ಮಹಾತ್ಮರು ಕೂಡ ಹೆಚ್ಚಿನ ಸರಸ ಇರಬಾರ್ದು ಅಂತ. ಶರಣರಲ್ಲಿ, ಸಂತರಲ್ಲಿ, ಮಹಾಂತರಲ್ಲಿ ಎಂದೂ ಕೂಡ ನಾವು ಅರಿತು ಮರೆತಾದ್ರೂ ಕೂಡ ಅದಕ್ಕೆ ತೆಲುಗಿನಾಗ, ನಾ ತೆಲುಗು ಬರೋದಿಲ್ಲ, ನನಗೆ ತೆಲುಗು ಬರೋದಿಲ್ಲ, ಇಟ ಗೊತ್ತು. ಸ್ವಾಮುಲತೋ ಪಾಮುಲತೋ ಸರಸಮುಖಾದು ಅಂತೆ. ಸ್ವಾಮಿಗಳತ್ತಾಗ, ಶರಣರಿದ್ದಾಗ ಮತ್ತು ಹಾವಿನತಾಗ ಇಟನ್ನ ಸರಸ ಆಡಬಾರ್ದು ಅಂತ. ಅದಕ್ಕೆ ಹೇಳ್ತಾರ, ಉರಿವ ಕೊಳ್ಳಿಯ ಕೊಂಡು ಮಂಡೆಯಲ್ಲಿ ಸಿಕ್ಕಿದೊಡೆ ಉರಿಯುವುದು ಮಾಂಬುದೆ ಅಂತ ಕೇಳ್ತಾರೆ. ನಮ್ಮ ಮನ್ಯಾನ ಒಲ್ಯಾನ ಬೆಂಕಿ ಅಂತ ಅದು ಮುಳ್ಳು ಹಿಂಗ್ ಭಾಷಣಕ್ಕಿದ್ದಾಗ ಇರ್ತದ ಹಿಂದಕ್ಕ. ಈಗ ಒಲೆ ಇಲ್ಲ, ಕಟ್ಟಿಗೆ ಇಲ್ಲ. ಒಲೆ ಒತ್ಸಕ್ಕಂತ ಸಣ್ಣ ಸಣ್ಣ ಪುಳ್ಳೆ ತಗ್ತಿದ್ರು, ಬೇಲಿ ಕಟ್ಟಿ. ಇದು ನಮ್ಮ ಒಲೆಗಳ ಬೆಂಕಿ ಅಂತ ತಲೆಯಾಗಿ ಇಟ್ಕೊಂಡ್ರೆ ಸುಡೋದು ಬಿಡ್ತೈತೆ. ಸುಡೋದು ಬಿಡ್ತೈತೆ. ಮೃದುವಾಗಿ ಅಂತ ಹಾವು ತಗೊಂಡು ಕೆನ್ನೆ ತೋರಿಸ್ಕೊಂಡ್ರೆ ಕಡಿಯೋದು ಬಿಡ್ತೈತೆ. ನಮ್ಮ ಜಯಂತಿಯಾಗ ಅರ್ಧಾಡ್ತೈತಿ, ಇದು ಹಾವು ಅಂತೇಳಿ ಕೈಯಾಗ ಹಿಡ್ಕೊಂಡು ಹಿಂಗ್ ತೋರಿಸ್ಕೊಳಕೋದ್ರು ಸುಮ್ಮನೆ ಇರ್ತೈತೆ. ನಾವು ಹಂಗ ಶರಣರಂತಕ್ಕಂಥವ್ರು ಹೇಗಿರ್ತಾವಂದ್ರೆ ನಾವು ಹೇಗಿರ್ತವೋ ಹಂಗ ಅವರು ಇರ್ತಾರೆ. ಅದಕ್ಕೆ ಶರಣರಲ್ಲಿ ಎಂದೂ ಕೂಡ ಸರಸವಾಡಬಾರ್ದು. ಸರಸ ಸಮಂಜಸವಾದ ಮಾತಲ್ಲ. ಹಿಂಗ ಆ ವಿರೂಪಾಕ್ಷ ಗೌಡನಿಗೆ ಶರಣರು ಇಂಥ ಒಂದು ಕುರುಹನ್ನ ತಿಳಿಸಿದಾಗ ಯಾವ ಅಜ್ಞಾನಿ ನಿಜವಾಗ್ಲೂ ಕೂಡ ನೊಂದುಕೊಳ್ತಕ್ಕಂಥವನಾಗ್ತಾ ಇದ್ದಾನೆ. ಹೀಗೆ ಇರುವಾಗ ಮುಂದೊಂದು ದಿನ ಏನಾಗ್ತಕ್ಕಂಥದ್ದಾಗಿದೆ ನೋಡೋಣ. ಓರ್ವ ಸಮ್ಮತಗಿರಿಯ ಭಕ್ತಂ ಸರ್ವಸಮಲಿಂಗೇಶನಲ್ಲಿಯೇ ಸರ್ವರೆಯಲೋ ಬಂದು ತನ್ನಯ ಬಡತನವ ಪವಣಯಮ್ಮ ಪೂರ್ವದಿಂದಲೂ ಭವಿಸಿ ಘಟಯನ ಪೂರ್ವ ಮಹಿಮನೆ ಪರಿಹರಿಸ ಎನ್ನುತ್ತೆ ಗರ್ವರಹಿತಂ ಬೇಡುತ್ತಿದ್ದಂ ಪಾದದೊಳು ಬಿದ್ದು ಕಣ್ಣ ನೀರಿಂ ಪಾದವ ತೊಳೆದು ಬಣ್ಣಿಸಿ ಮಹಿಮೆ ಗೊರೆದ ನಿಂತೈ ಎಣ್ಣ ಭೂಮಿಯ ಬೆಳೆಯಲಾರದೋರ್ ಬಿಡುವ ಸಮಯಂ ದಂಡನಯನ ಯೊದಗಿ ಎಂದು ತೊರೆಯಲ ನುಣ್ಣಲೇ ನಿಲ್ಲಂ ಸಲಹು ಮುಕ್ಕಣ್ಣನೇ ಸಮನೆ ನೀನೆಂದರಿದೋ ಬಂದನೆಯಲೋ ಸಾಮದೇವ ಪಾರ್ವತೀಶ್ವರ ಮಹಾದೇವ. ಈ ರೀತಿಯಾಗಿ ಒಂದು ಸಾರಿ ಏನಾಗ್ತದೆ, ಶಮತಿಯರಿಯ ಭಕ್ತರು ಬಡತನದೊಳಗೆ ನೊಂದು ಹೋಗಿರ್ತಕ್ಕಂಥವರಾಗಿದ್ದಾರೆ. ಅದಕ್ಕೆ ವಚನ ಕಾಲ ಹೇಳಿದ್ರು, ಬಡತನಕ್ಕೆ ಮಿಗಿಲಾದ ಭವಬಂಧನ ಮಿನ್ನುಂಟೆ ಅಂತೇಳಿ. ಬಂಧನ ಕಷ್ಟ ಕಷ್ಟ ಅಂತ ಏನಂತದಲ್ಲ, ಎಲ್ಲದಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಕಷ್ಟ ಯಾವುದು ಅಂದ್ರೆ ಬಡತನ ಬಡತನ ಬಡತನ. ಅದಕ್ಕೆ ಶರಣರು ಹೇಳ್ತಾರೆ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಹೆಂಡಿನ ಚಿಂತೆ, ಎಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ.
ಹಿಂದಿ ಹಲವು ಚಿಂತೆಯಲ್ಲಿದ್ದವರ ಕಂಡೆ ನಿಮ್ಮ ಚಿಂತೆಯಲ್ಲಿದ್ದವರನ್ನೊಬ್ಬರನ್ನು ಕಾಣಿ ಗುಹೇಶ್ವರ ಅಂತ. ಏನು ಕ್ಯಾಕ್ಟ ಬಡತನ ಅಂದ್ರೆ ಬಡತನ, ಕ್ಯಾಕ್ಟ ಬಡತನ ಇದ್ದಾಗ ಏನು ಕೇಳ್ತೀವಿ ಅಂದ್ರೆ, ಯಪ್ಪ ಪರಮಾತ್ಮ ನಮಗೇನು ಬ್ಯಾಡಪ್ಪ, ಏನೇನು ಬ್ಯಾಡ, ಬೆಳ್ಳಿ ಬ್ಯಾಡ, ಬಂಗಾರ ಬ್ಯಾಡ, ಹೊತ್ತಿಗೆ ಒಂದಿಟ್ಟು ಊಟ ಮಾಡಕ್ಕ ಪ್ರಸಾದ ಸಿಕ್ಕರೆ ಸಾಕು ಅಂತ ಬೇಡ್ಕೊಂತೀವಿ. ಎಲ್ಲಾರು ಕೇಳೋದು ಇಷ್ಟೇ. ಏನ್ ಬಡತನದಾಗ ನನಗೊಂದು ದೊಡ್ಡದು ಲಾಂಗ್ ಚೈನ್ ಬೇಕಂತ ಯಾರು ಕೇಳ್ತಾರ? ಏನೋ ಏನೇನೋ ಅದಾವಲ್ಲ ಬಂಗಾರ ಸಾಮಾನು ಕೇಳಿದ್ರೆ ಬರ್ತೈತೆ. ಆ ಬಡತನದೊಳಗ ಏನ್ ಕೇಳಿದ್ರು ಸಿಗೋದಿಲ್ಲ. ಅದಕ್ಕೆ ಅವ್ರು ಏನ್ ಕೇಳ್ಬೇಕಾಗ್ತದ, ಒಂದಿಟ್ಟು ಊಟ ಸಿಕ್ಕರೆ ಸಾಕಪ್ಪ, ನನ್ಗೆ ಇದೇನು ಬೇಡ ಅಂತ. ಧರ್ಮ ಕರ್ಮ ಸಂಯೋಗದಿಂದ ಪರಮಾತ್ಮ ಏನೋ ಬಹಳ ನೊಂದೋಗ್ಯಾವಂತ ಇಟ್ಟು ಉಂಬಕ್ ಕೊಟ್ರ ಅಲ್ಲಿಗೇನೋ ತೃಪ್ತಿ ಐತೆ. ಇದಕ್ಕೆ ಉಣಲಾದರೆ ಉಣವ ಚಿಂತೆ, ಒಡಕಂಬ ಉಂಡ್ಯ ಉಟ್ಕೊಳಕ್ ಸೀರೆ ಬೇಕು ನನಗ, ದೋತ್ರ ಬೇಕು, ಒಳ್ಳೊಳ್ಳೆ ಹಂಚಿನವು, ಹಿಂಗೆ ಕೇಳೋದು. ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಹೆಂಡರ ಚಿಂತೆ, ಉಟ್ಕೊಳಕಾತು, ತೊಟ್ಕೊಳಕಾತು, ಊಟ ಮಾಡಕಾತು, ಮದುವೆ ಆದ್ರೆ ಬೇಸು ಅಂತ ಕೇಳೋದು. ಮದುವೆ ಆದ್ರೂ ತೃಪ್ತಿ ಐತೆ, 2 ಮಕ್ಕಳು ಜಲ್ದಿ ಆಗ್ಬೇಕಪ್ಪ, ತಡ ಆಗ್ಬಾರ್ದು. 4 ವರ್ಷ ಆದ್ರೆ ಎಲ್ಲಾ ದೇವರುಗಳು ಮುಗಿದೋಗಿರ್ತಾವ, ಅಲ್ಲಿ 4 ವರ್ಷ ತಡ ಆಗ ಜಲ್ದಿ. ವರ್ಷ ಆದ್ರೆ 12 ತಿಂಗಳಾಗೋದ್ರೊಳಗ ಆಲೆ 5 ತಿಂಗಳಾಗಿರ್ಬೇಕು. ಹಂಗಾರ ತೃಪ್ತಿ. ಇಲ್ಲಾಂದ್ರೆ ಏನು ವರ್ಷ ಆಯ್ತು, 1 ವರ್ಷ ಆಯ್ತು ಅಲ್ಲಿ 12 ತಿಂಗಳು ಓದು, ವರ್ಷದ ಮೇಲೆ 1 ತಿಂಗಳಾತೇನಿಲ್ಲ ಅಂದ್ರೆ, 1 ವರ್ಷದ ಮೇಲೆ 1 ತಿಂಗಳಾದ್ರೆ ಏನಿಲ್ಲ. ಉಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಮಕ್ಕಳಾದ್ರೂ ತೃಪ್ತಿ ಐತೇನು, ಬದುಕಾಗ್ಲಿಲ್ಲ, ನಮ್ಮ ಹುಡುಗ ಅದು ಮಾಡ್ಲಿಲ್ಲ, ಇದು ಮಾಡ್ಲಿಲ್ಲ ಅನ್ನೋದೊಂದು ಚಿಂತೆ. ಬದುಕಾದರೆ ಕೇಳಿನ ಚಿಂತೆ, ಚಂದ ಮಾಡ್ತಿದ್ದ, ಏನ್ ಮಾಡ್ತಿದ್ದ, ಎಲ್ಲ ಮಾಡ್ಯಾನ, ಜಲ್ದಿ ಮಾರ್ಲಿಲ್ಲ ಹುಡುಗ, ರಾಶಿ ಹಾಕಿದ್ರೆ ಮಳೆ ಬರ್ತೈತೆ. ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂಥೇ ಚಿಂತೆಗಳು ಬಹಳ ಚಿಂತೆ. ಈ ಚಿಂತೆಯೊಳಗಿದ್ದವರನ್ನ ನಾನು ನೋಡಿದೆ. ಆದ್ರೆ ಪರಮಾತ್ಮ ನಿಮ್ಮ ಚಿಂತೆಯೊಳಗಿದ್ದವರನ್ನ ಒಬ್ಬರನ್ನು ಕಾಣೇ ಅಂತಕ್ಕಂಥ ಮಾತನ್ನು ಏನ್ ಶರಣರು ಹೇಳ್ತಾರೆ. ಹಾಂಗ ಮುತ್ತಿಗೇರಿ ಓರ್ವ ಭಕ್ತ ಬಡತನಕ್ಕೆ ನೊಂದು ಬೆಂದಾಗಿರ್ತಕ್ಕಂಥವನಾಗಿದ್ದವನು ಬಂದು ಶರಣರ ಪಾದಕ್ಕೆ ಆನತನಾಗ್ತಾ ಇದ್ದಾನೆ, ನಮಸ್ಕಾರ ಮಾಡ್ತಾ ಇದ್ದಾನೆಪ್ಪ. ಬಾಳ ಬಡತನ. ಅಯ್ಯೋ ಬಡತನ ಹೌದಪ್ಪ, ಬಾಳ ಕೆಟ್ಟ ಬಡತನ ಬಹಳ ಕೆಟ್ಟ ಅನುಭವಿಸಿದ್ಯಾ? ಆಯ್ತು, ಇನ್ನು ಮುಂದೆ ಆ ಬಡತನ ಇರೋದಿಲ್ಲ, ಹೋಗು ನಿಮ್ಮ ಒಂದೊಳಗ ಇಂಥ ಜಾಗದಲ್ಲಿ ನೀವು ಕಾಲಹರಣ ಮಾಡ್ರಿ, ನಿಮಗೆ ಪರಮಾತ್ಮ ಒಳ್ಳೇದು ಮಾಡ್ತಾನಂತೇಳಿ ಆಶೀರ್ವಾದ ಮಾಡಿದಾಗ ಮುಂದೆ ಆ ಯಾವ ಭಕ್ತನ ಪರದಾಗ ಶರಣರು ಹೋಗಿ ಪಾದ ಇಟ್ಟರು, ಅಲ್ಲಿಂದ ಅವನ ಬಡತನ ಹರಿಯಿತು ಅಂತಕ್ಕಂಥ ವಿಚಾರ ತಿಳಿಯೋದರ ಜೊತೆಯಲ್ಲಿ ಈ ದಿವಸ ವಿಶೇಷವಾಗಿ ನಮ್ಮವರೇ ಆಗಿರ್ತಕ್ಕಂಥ ವೇದಮೂರ್ತಿ ನಾಗಲಿಂಗೈತಾತನವರು ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿದ್ದು ಬಹಳ ವಿಶೇಷ. ಅವರನ್ನು ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ನೀವುಗಳು ಈ ಪುರಾಣ ವೇದಿಕೆಯ ಈ ಸಂದರ್ಭದಲ್ಲಿ ಅವರನ್ನ ಬಹಳ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಕ್ಕಂಥವ್ರು ಆಗೋಣ, ಸ್ವಾಗತ ಮಾಡಿಕೊಳ್ತಕ್ಕಂಥವ್ರು ಆಗೋಣ ಅಂತ ತಿಳಿಸಿ ಈಗ ಪುರಾಣ ಭಾಗಕ್ಕೆ ಹೋಗ್ತಕ್ಕಂಥವ್ರು ಆಗೋಣ. ಆ ಪೂರ್ವದಲ್ಲಿ ನಮ್ಮ ವೇದಮೂರ್ತಿ ರುದ್ರಮುನಿ ಸ್ವಾಮಿಯವರು ಒಂದು ಗೀತೆಯನ್ನು ಹಾಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಆ ನಂತರ ಮುಂದಿನ ವಿಚಾರ ನೋಡೋಣ. ಗುರುವಿನ ಕಣ್ಣೀರ ನೀವು
ಪರಿಹರಿಸುತ್ತ ಕೊಳ್ಳೆ ಶಿಕ್ಷಿಸಿ ದಂಪತಿ ದಂಪನಿಸಿದವರ ತರುಣಿಸಿ ಸಲಹಿದಂ ಇವನೊಳನಕ್ಕೆ ವಿಶ್ವಾಸವಿಟ್ಟಿಹ ಸುವಿನಯ ಸುಗುಣಯುಕ್ತನಾಗಿಹ ಪ್ರವಿಮಲ ಕೃತಿಯ ವೀರಭದ್ರೈಕ್ಯ ಮಹೇಶ್ವರಂ ಶಿವ ಭಜಕನಪ್ಪಿ ಗಣವರಂ ಶಿವ ಶರಣವತ್ಸಲದಾಚಾರವರಿವ ಸಿಂಧ್ವಾಳ ಗ್ರಾಮದೊಳುರಿತಿಹ ಸತತಂ ಮಗಳ ಲಗ್ನಕ್ಕಾಗಿ ಹೊರಟಂ ಸೋಗದ ಹತ್ತಾರು ಪಂಡಿಗಳೊಳಗೆ ಮಿಗೆ ಪರಿ ಜನರ ಕುಳ್ಳಿರಿಸಿಕೊಳ್ಳುತ್ತಾಗ ರಾತ್ರಿಯೊಳೆ ಅಗಿಯದನುಚಿತ ಸಕಲ ಸಾಮಗ್ರಿಗಳ ತುಂಬಿರ್ದಲಖಿಲರೊಂದಗುತೆ ಸಾಗಿರುವಾಗ ಕಳ್ಳರು ಬಂದು ಮುತ್ತಿದರೋ ವಿಶ್ವಾಸವಿಟ್ಟಿಗ ಸುಗಿನಯ ಸುಗುಣ ಯುಕ್ತನಾಗಿಗ. ನೋಡಿ ಎಂಥ ಭಕ್ತಿ ಅನ್ಬೇಕಲ್ಲ. ಶಿಂದ್ವಾಳದೊಳಗ ಹಿರಿಯ ಮಠದವರಾಗಿರ್ತಕ್ಕಂಥ ವೀರಭದ್ರಯ್ಯ ಅಂತೇಳಿ ಒಬ್ಬ ಜ್ಞಾನಿ, ಬಹಳ ಬುದ್ಧಿಜೀವಿ ಇದ್ದ, ಬಹಳ ಬುದ್ಧಿಜೀವಿ, ಅತಿ ವಿನಯದಿಂದ ಕೂಡಿರ್ತಕ್ಕಂಥವನಾಗಿದ್ದಾನೆ. ಧರ್ಮದಲ್ಲಿ ಜಂಗಮ ಮೂರ್ತಿ ಆಗಿದ್ರು ಕೂಡ ಶರಣ ಗಾದಲಿಂಗೇಶ ಅಂದ್ರೆ ಪ್ರಾಣ ಇತ್ತು, ಪ್ರಾಣ. ಅದಕ್ಕೆ ವಚನಕಾರ ಹೇಳ್ತಾರೆ, ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ, ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ, ಕೀಳಿಂಗಲ್ಲದೆ ಹಯನ ಕರೆಯುವುದೇ, ಮೇಲಾಗಿ ನರಕದೋಳ ಲೋಲಾಡಲಾರೆನು, ಕೀಳಾಗಿರಿಸು ಮಹದಾನೆ ಕೂಡಲ ಸಂಗಮ ದೇವ ಅಂತ. ಯಾರೇ ಇರಲಿ, ಎಂಥವರೇ ಇರಲಿ, ಯಾವ ಧರ್ಮದವರೇ ಇರಲಿ, ಎಲ್ಲಿ ಜ್ಞಾನಿಗಳದಾರ ಅವರಲ್ಲಿ ಹೇಗಿರ್ಬೇಕು ಅಂದ್ರೆ ಕಿಂಕರರಾಗಿರ್ಬೇಕು. ಯಾರು ಕಿಂಕರ ಆಗ್ತಾರೆ ಅವರು ಶಂಕರ ಆಗಕ್ಕೆ ಸಾಧ್ಯ. ಶರಣರಲ್ಲಿ ಅವ ಮೇಲು ಕೀಳು ಅನ್ನೋದೇ ಇಲ್ಲ. ಇಲ್ಲಿ ವೀರಭದ್ರಯ್ಯ ಅಂತಕ್ಕಂಥ ಒಬ್ಬ ಜಂಗಮ ಮೂರ್ತಿ ನೋಡಿ ಶರಣರನ್ನ ಅನ್ಯಥಾ ಭಾವಿಸಲಿಲ್ಲ. ಇವರು ಬೇರೆ ಧರ್ಮದವರು ಅಂತ ತಿಳ್ಕೊಳ್ಳಿಲ್ಲ. ಎಲ್ಲಿ ಶರಣರದಾರ ಅವರಲ್ಲಿ ನಾವು ಹೇಗಿರ್ಬೇಕು ಅಂದ್ರೆ ಬಹಳ ಕಿಂಕರರಾಗಿರ್ಬೇಕು. ಎಲ್ಲಿ ಕಿಂಕರತ್ವ ಇರ್ತದ ಅಲ್ಲಿ ಶಂಕರತ್ವ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಅವ್ರು ಹೇಳಿದ್ರು, ಮೇಲಾಗಲಲ್ಲೇನೋ ಕೀಳಾಗಲಲ್ಲದೆ, ಕೀಳಿಂಗಲ್ಲದೆ ಹಯನ ಕರೆಯುವುದೇ. ಒಬ್ಬ ಸಾವುಕಾರ್ತಿ ಹೆಣ್ಮಗಳು, ದೊಡ್ಡ ಸಾವುಕಾರ್ತಿ ಒಂದೂರಾಗ. ಆ ಹೆಣ್ಮಗಳು ಎಲ್ಲಾರನ್ನು ನೋಡಿಲ್ಲ ಊರಾಗ. ಇದು ಡೈರಿಗೆ ಹಾಲು ಹಾಕ್ತಿರ್ತಾರ, ಡೈರಿಗೆ ಹಾಲು ಅಂತ ಹಾಕ್ತಾರೆ. ಊರಾಗ ಇರ್ತೀವಿ ಡೈರಿ ಐತ, ಡೈರಿಗೆ ಹಾಲು ಹಾಕ್ತಿದ್ರಂತ. ಎಲ್ಲಾರು ನೋಡಿ ಆ ಸಾವುಕಾರ ಹೆಣ್ಮಗಳು, ಎಮ್ಮ ನಾನ್ ಸುಮ್ಮನೆ ಕುಂತ ಏನು ಮಾಡೋದು, ನಮ್ಮತ್ ಹೇಳ್ತಾರೆ ಒಂದ್ ಹೆಣ್ಣು ತರಿಸ್ತದ ಅಂತ ಹೇಳಿದ್ರು. ಪಾಪ ಆಕೆ ಗಂಡಿಗೆ ಹೇಳಿದ್ಲು, ಅಲ್ಲ ಊರಾಗ ಎಲ್ಲಾರು ಹಾಲು ಕರೆದು ಡೈರಿಗೆ ಹಾಕ್ತಾರ, ಮತ್ ನೀನು ಒಂದ್ ಎಮ್ಮೆ ತಗೊಂಬ. ಅಲ್ಲ ನಿನಗೆ ಮಾಡಕ್ ಬರೋದಿಲ್ಲ, ನಿನಗೆ ಹೆಂಗ ಬರ್ತೈತಿ ಎಮ್ಮೆ ಚಾಕರಿ ಮಾಡಕ, ಅವು ಹಾಲು ಸುಮ್ಮನೆ ಬರೋದಿಲ್ಲ, ಬ್ಯಾಡ ಅಂತ ಹೇಳಿದ್ರೆ ಆಕೆ ಕೇಳಿಲ್ಲ. ಎಲ್ಲಾರು ಮಾಡ್ತಾರೆ, ನಾನು ಮಾಡ್ತೀನಿ, ಎಲ್ಲಾರು ಮಾಡ್ತಾರೆ, ನಾನು ಮಾಡ್ತಂದ್ಲಂತ. ಯಾರು ಬೇಡ ತಗ ನೀನು ಐನ ಮಾಡ್ತಂದ್ರ ನಾಯಕ್ ಬೇಡಂಬ್ಲು ದೊಡ್ಡದೊಂದು ಎಮ್ಮೆ ತಂದು ಅದಕ್ಕೆ ಏನ್ ಬೇಕು ಎಲ್ಲ ವ್ಯವಸ್ಥೆ ಮಾಡಿದ. ಮತ್ತೆ ಸಾವುಕಾರ ತಿಳ ಮಗಳು ಎಮ್ಮೆ ಕಟ್ಟಿದ ಮೇಲೆ ಹಾಲು ಕರಿಯಕ್ ಹೋಗ್ಬೇಕಲ್ಲ ಎಮ್ಮಿಂಡ. ಆಕೆ ನೋಡಿದ್ಲು ದಂಧಕ್ಯಾಗ ಇಲ್ಲ ಹಂಗೆ ಕುಂದಿರ್ಬೇಕು, ನಾನು ಅಲ್ಲಿ ಕೆಳಗೆ ಇಲ್ಲ ಹಂಗೆ ಕುಂದಿರ್ಬೇಕು, ಅಲ್ಲಿ ಕುಂದ್ರಲ್ಲದ ರಾಲೇನ್ ಬರ್ತಾರೆ. ಹಾಲು ಬೇಕಂದ್ರೆ ಎಲ್ಲಿ ಕುಂದಿರ್ಬೇಕು? ಎಮ್ಮೆ ಕಾಲಾಗ ಕುಂದಿರ್ಬೇಕು. ಎಮ್ಮೆ ಕಾಲ ಕುಂತ್ರ ಹಾಲು ಬರ್ತದೆ. ನಾನು ಸೌಕರ್ಯ ಹೆಣ್ಮಗಳು ಅಂತ ಡುಬ್ಬದ ಮೇಲೆ ಕುಂತ್ರ ಹಾಲು ಬರ್ತದೆ. ಮ್ಯಾಲ್ ಕುಂದಿರ್ತಾನ, ನಾನು ಮ್ಯಾಲ್ ಕುಂದಿರ್ತಂತೆ, ಮ್ಯಾಲ್ ಕುಂತ್ರ ಹಾಲು ಬರ್ತದಿಲ್ಲ. ಹಾಲು ಬೇಕಾ ಕುಂತ್ಕ ಕೆಳಗೆ ಕೂತಿ, ಮತ್ತಿಲ್ಲ ಅಂದ್ರೆ ಸುಮ್ಮನೆ ಇರು ಒಳಗ.
ಹಂಗ ನಾವ್ ಯಾವಾಗಲೂ ಕೂಡ ಶರಣರಲ್ಲಿ ಹೇಗಿರ್ಬೇಕು ಅಂದ್ರೆ ಕಿಂಕರರಾಗಿ ಸಣ್ಣವರಾಗಿದ್ರೆ ಮಾತ್ರ ಎಲ್ಲವೂ ನಮ್ಮ ಕೈ ಸೇರ್ತಕ್ಕಂಥವಾಗ್ತಾ ಇದ್ದಾವೆ. ಅದಕ್ಕೆ ಅವ್ರು ಹೇಳ್ತಾರ ಎಮ್ಮೆ ಸುಮಾರು ಹೆಂಗ್ ಅಂದ್ರೆ ಸುಮಾರು ಅಂತ ಅದು ಎಲ್ಲೆಲ್ಲೇ ತಿರುಗಾಡಿ ಬರ್ತೈತೆ. ಅದ್ರ ಕಾಲಾಗ ನಾನೇ ಕುಂದ್ರಲ್ಲ, ಅದ್ರ ಕಾಲ ನಾನೇ ಕುಂದ್ರು ಆಗಲಿಲ್ಲ. ಹಂಗ ನಾವು ಅವ್ರು ಸಣ್ಣವ ಅದಾನ, ಹುಡುಗ ಅದಾನ, ಅವ್ ಮುದುಕ ಅದಾನ, ಗಡ್ಡ ಬಿಟ್ಟಾನ, ಜಡೆ ಕಟ್ಟಾನ, ಅವ್ರು ಮಾತ್ರ ದೊಡ್ಡವರು, ಇವ್ರು ಮಾತ್ರ ಸಣ್ಣವ್ರು ಅಂದ್ಕೊಂಡ್ರೆ ಮತ್ತೆ ನಿನಗೇನು ಸಿಗೋದಿಲ್ಲ. ಮತ್ತದ್ ಏನಾರ ಇರ್ಲಿಪ್ಪ, ಅದು ಎಲ್ಲಾರ ತಿರುಗಾಡಿ ಬರ್ಲಿ, ಎಲ್ಲಾರ ಮೇಲ್ ಬರ್ಲಿ, ಎಲ್ಲಾರ ಕುಡಿದು ಬರ್ಲಿ, ನಿನಗೆ ಹಾಲು ಬೇಕಲ್ಲ ಅಲ್ಲಿ ಕುಂತ್ಕ ಕೆಳಗೆ ಅಂದ್ರೆ ನಿನಗೆಲ್ಲ ಸಿಗುತ್ತದೆ. ಅಂತ ವಿಚಾರವನ್ನು ಯಾರು ತಿಳಿದಿದ್ರು ಅಂದ್ರೆ ಶಿಂದವಾಳದೊಳಗಿರ್ತಕ್ಕಂಥ ಮಹಾತ್ಮ ವೀರಭದ್ರಯ್ಯ ತಿಳಿದಿದ್ದ. ನಾನು ಜಂಗಮ ಆದ್ರೆ ಅವರು ಶರಣರದ ಹತ್ತಿರ ಹೋಗಿ ಆಶೀರ್ವಾದವನ್ನು ಪಡಿಬೇಕು ಅಂತೇಳಿ ಒಂದು ಸಾರಿ ಹೋಗಿ, ಯಪ್ಪ ಗಾವಲಿಂಗೀಶ ನನ್ನ ಮಗಳ ಮದುವೆ ಅದ, ಬಹಳ ಚಲೋ ಆತ್ ಸ್ವಾಮಿ, ಬಹಳ ಚಲೋ ಆತಪ್ಪ, ನೀವು ದೊಡ್ಡವರು ಮಾಡ್ರಿ, ಮದುವೆ ಮಾಡ್ರಿ ಅಂತೇಳಿ ಆಶೀರ್ವಾದ ಮಾಡ್ತಾನೆ. ಮಗಳನ್ನ ಎಲ್ಲಿಗೆ ಕೊಟ್ಟ ಅಂತ ಕೇಳಿದ್ರೆ ಮುಖ ಗ್ರಾಮಕ್ಕೆ ಕೊಡ್ತಕ್ಕಂಥವನಾಗಿದ್ದಾನೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಮದುವೆ. ಅದ್ಭುತ ಅಂದ್ರೆ ಅದ್ಭುತ, ಈಗಿನಂಗಲ್ಲ. ಈಗೇನಿಲ್ಲ, ಓಟ್ ಎಲ್ಲ ಮುಗಿದೋಗಿ ಬಿಡ್ತೈತೆ 5 ದಿವಸದಾಗ, ಇನ್ನು 3 ದಿವಸದಾಗ ಮುಗಿಸ್ತಾರ. ಆದ್ರೆ ಹಿಂದಿನ ಕಾಲದೊಳಗೆ ಬಹಳ ದಿವಸ, ಅದು ಎಷ್ಟು ದಿವಸ ಅಂತ ಮಾಡ್ತಿದ್ರು, ಒಂದು 16 ದಿವಸಕ್ಕಲ್ಲ ಮದುವೆ ಮಾಡ್ತಿದ್ರು. ಬಹಳ ಆನಂದದಿಂದ ಮಗಳ ಮದುವೆ ನಿಬ್ಬಣ ಹೋಗಬೇಕು. 10 ಬಂಡಿಗಳನ್ನು ಕೂಡಿಸಿ ಊರೊಳಗೆ ಎಲ್ಲಾರಿಗೂ ಕರೀತಾನ. ನಮ್ಮೂರು ಸ್ವಾಮಿ ಮಗಳ ಮದುವೆ ನಾನು ಹೋಗ್ಬೇಕು, ನೀನು ಹೋಗ್ಬೇಕು ಅಂತ ಹೆಣ್ಮಕ್ಳು ತಯಾರಾಗ್ಬಿಟ್ಟಂತೆ. ಅಲ್ಲ, ಹೆಣ್ಮಕ್ಳು ತಯಾರಾಗಿ ಸುಮ್ಮನೆ ಹೋಗ್ಬೇಕಿಲ್ಲ ಮದುವೆಗೆ. ಆ ಕಾಲದಾಗ ಈಗಿನಂಗ ಗಾಡಿ ಮತ್ತೊಂದು ಮಗದೊಂದು ಏನಿಲ್ಲ, ಎಲ್ಲ ಬಂಡ್ಯಾಗ ಹೋಗ್ಬೇಕಾಗಿತ್ತು. ಎಲ್ಲ ವಿಶೇಷವಾಗಿ ಆಭರಣ ಕೊಳ್ಳಾಗ ಹಾಕೊಂಡು, ಕಾಲಾಗ ಹತ್ಕೊಂಡು, ಕೈಯಾಗ ಹತ್ಕೊಂಡು, ತಲೆಯಾಗ ಇಟ್ಕೊಂಡು ಏನ್ ಸಮೀಪೂರು ಅಂತೇಳಿ ಎಲ್ಲಾರು ಬಂಡ್ಯಾಗ ಕುಂತಾರ. ಸಾಯಂಕಾಲ ಬರ್ತಾ ಇದಾರೆ, ಬಂದಿದ್ದಾರೆ. ಆ ಶಿಂದವಾಳದಿಂದ ಸಾಗಿ ಬಹಳ ಅಂದ್ರೆ ಎಲ್ಲಿ ಬಂದ್ರು, ಯರಗುಡಿ ಹತ್ರ ಬಂದಿರ್ತಕ್ಕಂಥವ್ರಾಗಿದ್ದಾರೆ. ಅದೊಂದು ಯಾವುದೋ ಹಳ್ಳ ಐತೆ ಅಲ್ಲಿ, ಗಂಗಮ್ಮನ ಹಳ್ಳ, ಕಟ್ರೆ ಹಳ್ಳ, ಬಸವನ ಹಳ್ಳ ಅಂತ ದೊಡ್ಡ ಹಳ್ಳ ಅಂತ ಆಗಿನ ಕಾಲದಾಗ. ಅದು ಏರ್ಬೇಕಾಗಿತ್ತು ಅಂದ್ರೆ ಬಹಳ ಜನ ನೋಡಿದ್ದಾರು ಇರಬಹುದು, ನಾ ಏನ್ ನೋಡಿಲ್ಲ. ಬಹಳ ದೊಡ್ಡ ಹಳ್ಳ. ಹಿಂಗ ತಗ್ಗಿನಾಗ ಹೇಳಿದಾಗ ಕಳ್ಳರು ಬಂದ್ಬಿಟ್ರು, ಬಂದು ಮುತ್ತಿ ಬಿಟ್ಟಿರ್ತಕ್ಕಂಥವ್ರಾಗಿದ್ದಾರೆ. ಎಲ್ಲಾರು ಮೈ ಮೇಲಿರ್ತಕ್ಕಂಥ ಆಭರಣವನ್ನು ಕಿತ್ತತಕ್ಕಂಥವ್ರಾಗಿದ್ದಾರೆ. ಬಂಡೊಳಗಿರ್ತಕ್ಕಂಥ ಎಲ್ಲಾ ಹೆಣ್ಮಕ್ಳು ಒದರುತ್ತಾ ಇದ್ದಾರೆ, ಅಯ್ಯೋ ಅಯ್ಯೋ ವೀರಭದ್ರಯ್ಯ, ಕಳ್ಳರು ಬಂದಾರ. ನಮ್ದು ಏನೇನು ಹೋಯ್ತು, ಸಾಮಾನು ಹೋಯ್ತು, ದಾಗಿನ ಹೋತ್, ನಾಂಚೈನ ಹೋತು, ಪದಕ ಹೋತು, ಎಲ್ಲಾ ಹೋತು ಸ್ವಾಮಿ, ಎಲ್ಲಿದೆಯಾ ಅಂದಾಗ ವೀರಭದ್ರಯ್ಯ ಹಿಂದಿದ್ನು. ಎಲ್ಲಾ ಬಂಡಿಗಳ ಹಿಂದೆ ಇದ್ದ. ಕೇಳಿಸ್ಕೊಂಡ ರೋಧನ ಚಿರಾಣವನ್ನು ಕೇಳಿಸಿಕೊಂಡು ವೀರಭದ್ರಯ್ಯ ಹೇಳ್ತಾ ಇದ್ದಾನೆ, ಹೇ ಗಾವಲಿಂಗೇಶ, ಎಲ್ಲಿದೆಯಾ ತಂದೆ? ಏನಿದು, ನಾವು ಇಂಥ ಹೊತ್ತಿನೊಳಗೆ ಹೋಗುವಾಗ ಇಂಥ ಒಂದು ಘೋರವಾಗಿರ್ತಕ್ಕಂಥ ಕೃತ್ಯ ನಡೀತದಂದ್ರೆ ಇದು ನಿನಗೆ ಕಾಣಿಸೋದಿಲ್ಲೇನು? ಎಲ್ಲಿದೆಯಾ ಗಾವಲಿಂಗೇಶ, ಕಾಪಾಡು ಅಂತ ಕೂಗಿಕೊಂಡಾಗ ದೊಡ್ಡದಾಗಿರ್ತಕ್ಕಂಥ ವಿಕರಾಳ ರೂಪವನ್ನು ತಾಳಿ ಆ ಏನಿದ್ರಲ್ಲ ಕಳ್ಳರ ಗುಂಪು ಅಲ್ಲಿ ಬಂದು ನಿಲ್ತಕ್ಕಂಥವನಾಗಿದ್ದಾನೆ. ಎಲ್ಲರೂ ಚೀರಿರ್ತಕ್ಕಂಥವ್ರಾಗಿದ್ದಾರೆ. ತಾವು ತಗೊಂಡಿರ್ತಕ್ಕಂಥ ಆಭರಣಗಳನ್ನ ಆತನ ಪಾದದ ಮೇಲೆ ಚೆಲ್ಲತಕ್ಕಂಥವ್ರಾಗ್ತಾ ಇದ್ದಾರೆ. ಸಾಂಬದೇನವ ಪಾರ್ವತಿ ನೋಡಿ, ಯಾವ ಸಾಮಾನನ್ನ ಕದ್ದಿರ್ತಕ್ಕಂಥ ಆಭರಣಗಳನ್ನ ಕದ್ದಿರ್ತಕ್ಕಂಥ ಕಪಟಿಗಳು ಕಳ್ಳರೇನಿದ್ರಲ್ಲ, ಶರಣ ಗಾವಲಿಂಗೇಶ್ವರನನ್ನ ಕೂಗಿಕೊಂಡಾಗ ಅವನ ಕೃಪಾಶೀರ್ವಾದದಿಂದ ಅವನೇ ಬಂದು ಅಲ್ಲಿ ನಿಂತಿದ್ದಾನೆ. ಅದಕ್ಕ ವಚನಕಾರ ಹೇಳಿದ್ರು, ನಂಬಿ ಕರೆದೊಡೆ ಓ ಎನ್ನನೇ ಶಿವನು, ನಂಬಿ ಕರೆದೊಡೆ ಓ ಎನ್ನನೇ ಶಿವನು, ನಂಬದೆ ನಚ್ಚದೆ ಬರಿದೆ ಕರೆಯುವವರ ಕೊಂಬಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ. ನಾವು ಧ್ಯಾನ ಮಾಡ್ಬೇಕು, ನಂಬುಗೆಯಿಂದ ಧ್ಯಾನ ಮಾಡ್ಬೇಕು. ಪರಮಾತ್ಮ ದಾನ, ಗಾವಲಿಂಗೇಶ ದಾನ ಅಂತ ತಿಳ್ಕೊಂಡು ಧ್ಯಾನ ಮಾಡ್ಬೇಕು. ನಾವು ಭಕ್ತಿಯಿಂದ ಧ್ಯಾನ ಮಾಡಿದ್ರೆ ಗಾವಲಿಂಗೇಶ ಅಲ್ಲೇ ಬಂದು ಪ್ರತ್ಯಕ್ಷನಾಗ್ತಕ್ಕಂಥವನಾಗ್ತಾ ಇದ್ದಾನೆ. ನಮ್ಮ ಕಷ್ಟವನ್ನ ದೂರ ಮಾಡತಕ್ಕಂಥವನಾಗ್ತಾ ಇದ್ದಾನೆ. ಇಲ್ಲ ಮತ್ ನಾವು ನಂಬಲಿಲ್ಲ, ಸುಳ್ಳ ಏನೋ ಮಾಡ್ತಾರ, ಉಮ್ಮತ್ ಮಾಡ್ಕೊಂಡಾರ. ಇದ್ರ ಪುರಾಣ ದಿನ ಒಬ್ಬೊಬ್ರು ಒಂದೊಂದು ನಮೂನಿ ಮಾಡಿಸ್ತಾರ.
ಬೇಸ್ ಅಲ್ಗ ಹೋಗ್ತೈತಿ ಮನ್ಯಾಗ ಹೊಗೆ ಒಣಸೋದ ಬೇಕಿಲ್ಲ ಅದು ಬರೋದು ಕುಂತ್ಕೊಂಡು ಹೋಗ್ಬಿಡೋದು ಆರಾಮಂತ ಕೆಲವೊಂದು ಊರಾಗ ಅಂದ್ಕೊಂತಾರೆ ಇಲ್ಲೇನೋ ಕೊಡೋದಿಲ್ಲೇನೋ ಬೇಸಕ್ಕೆ ಬರೀ 10 ದಿವಸ ಮಾಡ್ಯಾರ ಒಂದು 30 ದಿವಸ ಇದ್ರೆ ಬಹಳ ಬೇಸ ಇತ್ತಂತ ಕೆಲವು ಅಂದ್ಕೊಂತಿರ್ತಾರೆ ಒಂದೊಂದು ಊರಾಗ ಅವ್ರು ಬರ್ಲಾರ್ದವ್ರು ಪುರಾಣಕ್ಕೆ ಹೋಗರು ತಾವು ಬರೋದಿಲ್ಲ ಹೋಗರಿಗೂ ಬಿಡೋದಿಲ್ಲ ಬೇಸೈ ಕಡೆ ಇವಾಗ ಒಳ್ಳೆ ಅನುಕೂಲ ಆಗೈತೆ ಏನು ಉಪ್ಪ ಅನ್ನೋದು ಬೇಕಿಲ್ಲ ದಿವಸಕ್ಕೆ ಕತೆ ಗೊತ್ತ ಹಿಂಗ ಇದಲ್ಲ ಭಕ್ತಿ ನಂಬಬೇಕು ಗಾದಲಿಂಗೇಶ್ವರ ಇದಾನೆ ಇರಲಿ ಶರಣ ಗಾದಲಿಂಗೇಶ್ವರ ಇದಾನೆ ನಮ್ಮ ಕಷ್ಟಗಳನ್ನ ದೂರ ಮಾಡುವವನು ಅವನೇ ಇದಾನಂತ ನಾವು ನಂಬಿ ಕರೆದ್ರೆ ಆ ಪರಮಾತ್ಮ ಅಲ್ಲೇ ಬರ್ತಾನೆ. ಯಾಕಂದ್ರೆ ನಿಮ್ಗೊಂದು ಕಥೆ ಹೇಳಿದ್ರೆ ಬಹಳ ಚಂದ ಅರ್ಥ ಆಗ್ತದೆ. ಮಹಾಭಾರತದೊಳಗ ದುಶ್ಯಾಸನ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ದುಶ್ಯಾಸನ ದ್ರೌಪದಿ ಸೀರೆ ಹೇಳ್ತಿದ್ವಿ. ಸೀರೆಯನ್ನ ಶಳಿತಾ ಇರುವಾಗ ದ್ರೌಪದಿ ಅನ್ನೋದಂತ ಸುಮ್ಮನೆ ಅಂತಿದ್ಲು, ಹೇ ದ್ವಾರಕಾಧೀಶ, ಹೇ ಲಕ್ಷ್ಮೀ ರಮಣ, ಹೇ ವೈಕುಂಠವಾಸ, ಹಿಂಗ ಕರಿತಿದ್ಲಂತ. ಹಿಂಗೆಲ್ಲ ಕರಿತಿದ್ರು. ಅವನು ಸೀರೆ ಸೆಳಿತಾ ಅದನ ವೈಕುಂಠವಾಸ, ಲಕ್ಷ್ಮೀ ರಮಣ ಅಂತ ಏನೆಲ್ಲ ಕರಿತಿದ್ಲು. ಕೃಷ್ಣ ಅಲ್ಲ ಏನ್ ದ್ರೌಪದಿ ಅರ್ಥ ಐತಿಲ್ಲ ಇದಕ್ಕ, ವೈಕುಂಠವಾಸ ಬಾಯಿಲ್ಲ ಅಂತ ಕರೆ ನಾವು ವೈಕುಂಠದಿಂದ ಅಲ್ಲಿಗಲ್ಲಿ ಹೋಗಿ ವೈಕುಂಠಕ್ಕೂ ಭೂಲೋಕಕ್ಕೂ ಎಷ್ಟು ದೂರ ಐತಿ, ನಾ ಯಾವಾಗ ಹೋಗ್ಲು ಅಂತ ಅವ್ನು ಕಾಯ್ತಿದ್ನು. ಅಲ್ಲಿ ಶ್ರೀಕೃಷ್ಣನ ಹೆಂಡತಿ ಹೇಳಿದ್ಲಂತ, ಅಲ್ಲ ಸ್ವಾಮಿ ದ್ರೌಪದಿ ನಿಮ್ಮ ತಂಗಿ ಎಷ್ಟು ಕರೀತಾಳಲ್ಲ, ವೈಕುಂಠವಾಸ ಅಂತಾಳ, ಲಕ್ಷ್ಮೀ ರಮಣ ಅಂತಾಳ, ಏನೆಲ್ಲ ಹೆಸರಿಟ್ಟು ಕರೀತಾಳ, ನೀನ್ ಹೋಗ್ಬಾರ್ದೇನಂದ್ರ ಅಲ್ಲ ಆಕೆ ಸುಮ್ಮನೆ ಕೃಷ್ಣ ಅಂದ್ರೆ ಹೋಗ್ಬಿಡ್ತು. ನಾನು ಅಲ್ಲಿ ವೈಕುಂಠವಾಸ ಅಂತ ಕರಿತಾಳು, ಎಲ್ಲಿ ವೈಕುಂಠದ ನಾನು ಎಲ್ಲಿ ಹೋಗ್ಲಾಡ್ದು ಅನ್ನಂತವ್. ಆಕೆಲ್ಲ ಏನು ಶಳದ ದುಶ್ಯಾಸಿ ಗೋಸು ಸೀರೆ ನಿರುಗಿಗಳೆಲ್ಲ ಆಗೇಬಿಟ್ಟು ಎಳ್ದಂಗಲ್ಲ ಕಡೆಗೆ ಹಿಂದಕ್ಕ ಹೆಣ್ಮಕ್ಳು ಉತ್ತರ ಗಂಟು ಅಂತ ಆಗ್ತೈತ್ರಿ. ಉತ್ತರ ಗಂಟು ಅಂದ್ರೆ ಕೆಲವ್ರಿಗೆ ಗೊತ್ತಿಲ್ಲ, ಗಂಟು ಆಗ್ತಿದ್ವು. ಎಲ್ಲಾ ನಿರುಗಿಗಳು ಖಾಲಿ ಆದವು. ಇದೇನು ಅದೊಂದು ಗಂಟು ಹುಚ್ಚೋದಿತ್ತು, ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಲಂತ. ಅವರು ಗಟ್ಟಿಯಾಗಿ ಹಿಡ್ಕೊಂಡಿದ್ಲು, ಅಲ್ಲಿ ತನಕ ಗಟ್ಟಿಯಾಗಿ ಹಿಡ್ಕೊಂಡು. ಇನ್ನೇನು ಆಕೆ ಶಕ್ತಿ ಎಷ್ಟು, ದುಶ್ಯಾಸನ ಶಕ್ತಿ ಎಷ್ಟು. ಇನ್ನೊಂದು ಸಾರಿ ಜಾಸ್ತಿ ಹೇಳದ್ ಬಿಟ್ರೆ ಗಂಟು ಕೂಡ ಕಿತ್ತಿ ಬಂದು ಬಿಡ್ತಿತ್ತು. ಅಂತಹ ಸಂದರ್ಭದಲ್ಲಿ ಹೇ ಕೃಷ್ಣ, ನನ್ನ ಮಾನ ಹೋಗ್ತದೆ, ಬಂದು ಕಾಪಾಡುವುದು. ಥಟ್ಟನೆ ಬಂದು ಅಲ್ಲಿ ನಿಂತುಕೊಂಡು ಸಾಂಬದೇನೋ ಪಾರ್ವತಿ ಅದಕ್ಕ ನಾವು ಸುಮ್ಮನೆ ಏನೇನೋ ಮಾತಾಡೋದಕ್ಕಿಂತ ಒಂದು ಸಾರಿ ಶಿವ ಅಂತ ಕರೆದು ಬಿಟ್ರು ಬರ್ತಾರೆ, ಒಂದು ಸಾರಿ ಗಾದಲಿಂಗ ಅಂತ ಮಾತಾಡ್ಸಿದ್ರು ಬರ್ತಾರೆ. ಅದನ್ನು ಬಿಟ್ಟು ಏನೇನೋ ಅದಕ್ಕ 100 ನೋಡಿ 100 ಕೇಳಿ ಮಾಡುವುದೇನು ಅಂತ ಹೇಳ್ತಾರೆ. ಏಸಂದು ಯಾಕೆ ಒತ್ತಿ ಒಂದೇ ಒಂದು ಶಬ್ದ ಶಿವ ಅಂತಕ್ಕಂಥ ಶಬ್ದ ಉಚ್ಚಾರಣೆ ಮಾಡಿದ್ರೆ ಪರಮಾತ್ಮ ಅಲ್ಲೇ ಬರ್ತಾನೆ. ಗಾದಲಿಂಗೇಶ ಅಂತ ಕರೆದ್ರೆ ಬರ್ತಕ್ಕಂಥವ್ನು ಆಗ್ತಾ ಇದ್ದಾನೆ. ಆದ್ರೆ ಭಕ್ತಿಯಿಂದ ಕರೀಬೇಕು, ಭಕ್ತಿಯಿಂದ ಶ್ರದ್ಧೆಯಿಂದ ಕರೀಬೇಕು ಅನ್ನೋ ಮಾತನ್ನ ಇಲ್ಲಿ ಬಹಳ ಸುಂದರವಾಗಿ ಇಲ್ಲಿ ಹೇಳ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಯಾಕಂದ್ರೆ ಗಾದಲಿಂಗೇಶ ಹೇಗಿದಾನಂತ ಕೇಳಿದ್ರೆ ಇಲ್ಲಿ ವಚನಕಾರ ಹೇಳ್ತಾರೆ, ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ಶಿಲೆಯ ಮರೆಯ ಹೇಮದಂತೆ, ತಿಲದ ಮರೆಯ ತೈಲದಂತೆ, ಮರದ ಮರೆಯ ತೇಜದಂತೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನನ ನಿಲುವನಾರರಿಯರು ಅಂತಾರೆ. ಗಾದಲಿಂಗೇಶ್ವರರು ಹೇಗಿದ್ರು ಅಂದ್ರ ನೆಲದ ಮರೆಯ ನಿಧಾನದಂತೆ. ಈ ಭೂಮ್ಯಾಗ ಒಬ್ಬ ಪ್ರತಿನಿತ್ಯ ಇಂಥ ಗುಡಿ ಮುಂದೆ ಭಿಕ್ಷೆ ಕುಂತಿದ್ನಂತ, ಭಿಕ್ಷೆ ಮಾಡಕ್ ಕುಂತ್ಕೊಂಡಿದ್ನಂತ. ಅವನು ಎಷ್ಟು ದಿವಸ ಕುಂತಾನಂದ್ರೆ ಸುಮಾರು ಅವನೊಂದು 30 ವರ್ಷದಾಗದಿಂದ 70 ವರ್ಷದ ತನಕ ಅಲ್ಲೇ ಕುಂತಿದ್ನಂತ ಭಿಕ್ಷುಕ. ಧರ್ಮಕರ ಸ್ವಯಂದಿಂದ ಅವನು ಖಾಲಿ ಆಗಿಬಿಟ್ಟ. ಖಾಲಿ ಆದ ನಿಮ್ಗೆ ಹೇಳ್ತೀನಿ, ಯಾವಾಗ ಖಾಲಿ ಆದಾಗ ಆ ಊರನ ಹಿರಿಯರಿದ್ರಲ್ಲ ಅವರೆಲ್ಲ, ಬಹಳ ದಿವಸದಿಂದ ಇಲ್ಲೇ ಕುಂತಾನಪ್ಪ, ಅವನು ರೋಗಿಸ್ತಿದ್ದ, ಇಲ್ಲಿ ಕುಂತಾನಲ್ಲ, ಅವನು ಜಾಗನ ಅಗದು ಅದನ್ನು ಶುದ್ಧಿ ಮಾಡಬೇಕು ಅಂತೇಳಿ ನೆಲ ತೋಡಿದ್ರಲ್ಲಿ. ನೆಲ ತೋಡಿದ್ರೆ ಅವನೇನು ಕುಂತಿದ್ನಲ್ಲ ಅದೇ ಜಾಗದಾಗ ದೊಡ್ಡದಾಗಿರ್ತಕ್ಕಂಥ ನಿಧಿ ಇತ್ತದು. ಖರೀವೇ ಕುಂತಾನ, ಅಲ್ಲೇ ಕುಂತಾನ, ಅದ್ರ ಒಳಗೆ ಐತಿ, ಅದ್ರ ಮೇಲೆ ಕುಂತಾನ, ಆದ್ರೆ ಅವನಿಗೆ ಗೊತ್ತಿಲ್ಲ. ಹಂಗ ಮಹಾತ್ಮರು ಹೇಗಿರ್ತಾರಂದ್ರೆ ನಮ್ಮ ಕಣ್ಣೆದುರಿಗೆ ಇದ್ರು ಕೂಡ ಅವ್ರು ಹ್ಯಾಂಗದಾರ ಅನ್ನೋದು ನಮ್ಗೆ ಗೊತ್ತಿಲ್ಲದ ಗತಿ ಏನು.
ಅದಕ್ಕ ನಾವು ನಂಬತಕ್ಕಂಥವ್ರಾಗ್ಬೇಕು. ಫಲದ ಮರೆಯ ರುಚಿಯಂತೆ ಮಾವಿನ ಹಣ್ಣದ, ಅದಕ್ಕ ಮ್ಯಾಲೆ ಶಿಪ್ಪೆ ಕವಚ ಐತೆ, ಕವಚ. ಆದ್ರೆ ಆ ಕವಚ ತೆಗೆದು ಸ್ವಾದವನ್ನು ಸವಿಯದಿದ್ರ ಅದರ ರುಚಿ ಗೊತ್ತಾಗೋದಿಲ್ಲ. ಫಲದ ಮರೆಯ ರುಚಿಯಂತೆ ಸಿಲಿಯ ಮರೆಯ ಹೇಮದಂತೆ ಆ ಕಲ್ಲಾಗ ಬಂಗಾರ ಐತೆ, ಆದ್ರೆ ಅದಕ್ಕೆ ಸಂಸ್ಕಾರ ಕೊಡತನ್ನ ಗೊತ್ತಾಗೋದಿಲ್ಲ. ಬಂಗಾರ ಇದೈತೆ ಅಂತ ಗೊತ್ತಾಗೋದು. ಹಾಗಾಗಿ ಶರಣರು ಕೂಡ ಹಾಗೆ ಇರ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಅಂತ ಮಹಾತ್ಮನ ಇರುವನ್ನ ತಿಳಿದಿರ್ತಕ್ಕಂಥ ನಮ್ಮ ವೀರಭದ್ರಯ್ಯನವರು ಆನಂದದಿಂದ ತನ್ನ ಮಗಳ ಮದುವೆಯನ್ನ ಶರಣಗಾವಲಿಗೇಶ್ವರರ ಆಶೀರ್ವಾದದಿಂದ ತನ್ನ ಕಾರ್ಯವನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಹೋದ ಅನ್ನುತ್ತಿರುವಾಗ ಮುಂದೆ ಒಂದು ಸಾರಿ ಯಾವ ಸಿಂದಗಿರಿಯ ಮಹಾಮಹಿಮನಾಗಿರ್ತಕ್ಕಂಥ ಮಲ್ಲಪ್ಪನವರು ಬರ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಅವ್ರು ಹೇಗೆ ಬರ್ತಕ್ಕಂಥವ್ರು ಆಗ್ತಾ ಇದ್ದಾರೆ ನೋಡೋಣ. ಒಮ್ಮೆ ಎತ್ತಿನ ಮೇಲೆ ಕುಳಿತ ಹಮ್ಮಳಿದ ಮಲ್ಲಪ್ಪನೊಲನು ಸುಮ್ಮನೆ ಬರುತ್ತಿಲೆತ್ತ ಗುಳ್ಳೆಯ ಗ್ರಾಮಕ್ಕೆ ಬಿಮ್ಮಿನಿಂಬಡಿಗೇರ ಮಾಡಿದನು ದೊರೆನ್ನ ಮಾಟವ ಒಮ್ಮೆಗೆ ಪ್ರಯೋಗಿಸಿದನಾಗ ಎತ್ತು ನಿಂದಿಹುದು ಮೂರು ಕಾಲಳು ನಿಂದೆ ಎತ್ತಂ ಭೂರಿ ವಿಸ್ಮಯದಿಂದ ವೀಕ್ಷಿಸಿ ಧೀರ ಗಾದಿಯ ಲಿಂಗ ದೇವನ ಮನದೆ ಮಲ್ಲಪ್ಪಂ ಮೀರಿ ನಿನೆದಂ ಬಂದು ಮಹಿಮಂ ಸಾರಿ ಎತ್ತಿನ ಮೇಲೆ ಹಸ್ತವ ಮಾರಹರವ ನಿಟ್ಟನಾಗಳ ಎತ್ತು ಸಾಗಿಹುದು ಎತ್ತು ಸಾಗಿಹುದು ಸಾಂಬದೇನುವ ಪಾರ್ವತಿ ಒಂದು ಎತ್ತಿನ ಮೇಲೆ ಕುಳಿತ ಹಮ್ಮಳಿದ ಮಲ್ಲಪ್ಪನೊಲವಿಂ ಸುಮ್ಮನೆ ಬರುತ್ತಿದ್ದನಿ ಗುಳ್ಳೆಯ ಗ್ರಾಮಕ್ಕೆ. ಸಿಂದಗಿರಿ ಮಲ್ಲಪ್ಪನವರು ಅವರು ಕೂಡ ಶರಣರು. ಪ್ರತಿ ವಾರಕ್ಕೊಮ್ಮೆ ಅಥವಾ ಮನಸ್ಸಿಗೆ ಯಾವಾಗ ಬರ್ತದೋ ಆವಾಗ ಶರಣರನ್ನ ಕಾಣಬೇಕು ಅಂತೇಳಿ ಎತ್ತಿನ ಮೇಲೆ ಬರ್ತಕ್ಕಂಥವ್ರು ಆಗ್ತಾ ಇದ್ರು. ಹೆತ್ತು ಏರಿಕೆ ಎತ್ತು ಅಂತ ಇರ್ತಿದ್ವು ಹಿಂದೆ. ಆ ಏರಿಕೆ ಎತ್ತಿನ ಮೇಲೆ ಕೂತುಕೊಂಡು ಶರಣರು ಆನಂದದಿಂದ ಗಾವಿಂಗಪ್ಪನವರನ್ನ ಕಾಣಬೇಕು, ಅವರೊಂದಿಗೆ ವಿಚಾರವನ್ನ ವಿನಿಮಯ ಮಾಡಿಕೊಳ್ಳಬೇಕು ಅಂತೇಳಿ ಕೂಡ ಬರ್ತಾ ಇದ್ದಾರೆ. ಬರಬೇಕು ಅಂತೇಳಿ ಆನಂದದಿಂದ ಬರುತ್ತಿರುವಾಗ ಅದೇ ಗ್ರಾಮದೊಳಗಿರ್ತಕ್ಕಂಥ ಶರವಣ್ಣ ಅಂತೇಳಿ ಒಬ್ಬ ಮಾಟಗಾರ ಕ್ಷುದ್ರ ವಿದ್ಯೆಯನ್ನ ಕಲಿತು ತನ್ನ ಉಪಜೀವನವನ್ನು ಸಾಗಿಸ್ತಕ್ಕಂಥವನಾಗಿದ್ದ ಶರವಣ್ಣ ಅಂತೇಳಿ ಯಾವಾಗ ಪ್ರತಿನಿತ್ಯದಲ್ಲಿ ಅಥವಾ ಆಗಾಗ ಬಂದು ಹೋಗ್ತಕ್ಕಂಥ ಈ ಮಹಾತ್ಮ ಮಲ್ಲಪ್ಪನವರನ್ನ ನೋಡಿ ಸಹಿಸದೇ ಇರ್ತಕ್ಕಂಥವ್ರು ಕೆಲವರು ಇರ್ತಾರೆ. ಅವಾಗ ಬಂದ್ರೆ ಏನಪ್ಪ ಇತ್ತೊಂದು ದೊಡ್ಡ ಕಾಟ ಆಯ್ತು, ಹಗಲಲ್ಲಿ ಅದಕ್ಕೆ ಬರ್ತಾನ ಅಂತೇಳಿ ತಾವು ಕರ್ಸೋದಿಲ್ಲ, ಬಂದ್ರೆ ನಿಂದ್ರಿಸೋದಿಲ್ಲ ಅಂತವ್ರು ಇರ್ತಾರೆ ಜಗತ್ತಿನೊಳಗೆ. ಹಾಗಿರಬಾರದಲ್ಲ. ಇಲ್ಲಿ ನೋಡಿ ಅವ ಮಾಟಗಾರ ಶರವಣ್ಣ ಎತ್ತಿನ ಮೇಲೆ ಬರ್ತಕ್ಕಂತ ಸಂದರ್ಭದಲ್ಲಿ ಅವ ತಾನು ಕೂತಿರ್ತಕ್ಕಂಥ ಜಾಗದಿಂದಲೇ ಆ ಎತ್ತಿಗೆ ಮಾಟ ಮಾಡ್ತಾನಂತೆ. ಮಾಟ ಆಗ ಐತೆ, ಈಗೂ ಇರ್ತಕ್ಕಂಥದ್ದಾಗಿದೆ. ಮಾಡತಕ್ಕಂಥವನಾಗಿದ್ದಾನೆ, ಮಾಟ ಮಾಡಿದಾನೆ, ಮಂತ್ರ ಹಾಕಿದಾನೆ. ನಡೆದು ಬರ್ತಕ್ಕಂಥ ಒಂದು ಎತ್ತು ಒಂದು ಕಾಲು ಎತ್ತಿ ಬಿಡ್ತಂತಿ ಮ್ಯಾಕ್, ಮೂರು ಕಾಲು ನಿಂತುಕೊಂತೀನಿ. ಅಂಥ ಒಂದು ಸಂದರ್ಭದಲ್ಲಿ ಮಹಾಜ್ಞಾನಿಯಾಗಿರ್ತಕ್ಕಂಥ ಮಲ್ಲಪ್ಪನವರು ಅವರು ಕೂಡ ಬಹಳ ಸರಳ ಜೀವಿಗಳು, ಸದಾಚಾರ ಸಂಪನ್ನರು, ಭಕ್ತಾಭಿಮಾನಿಗಳು ಕೂಡ ಆಗಿರ್ತಕ್ಕಂಥ ಮಲ್ಲಪ್ಪನವರು ಈ ಮಾಟಗಾರ ಶರವಣ್ಣನ ವಿಚಾರವನ್ನ ದೂರದೃಷ್ಟಿಯಿಂದ ತಿಳಿತಾ ಇದ್ದಾರೆ, ತಿಳಿದಿರ್ತಕ್ಕಂಥವರಾಗಿದ್ದಾರೆ. ಅಂತ ಸಂದರ್ಭದಲ್ಲಿ ಯಾವ ಗಾವಲಿಂಗೇಶ್ವರರನ್ನ ಕುರಿತು ಧ್ಯಾನ ಮಾಡ್ತಾರೆ. ಏನಪ್ಪಾ, ನಾವು ನಿನ್ನ ದರ್ಶನಕ್ಕೆ ಬರ್ಬೇಕು ಅಂತ ಬಂದ್ರ ನನ್ನೆತ್ತು ಹೀಗಾಯ್ತಲ್ಲ ಅಂತೇಳಿ ಧ್ಯಾನ ಮಾಡಿಕೊಂಡಾಗ ಕೇವಲ ಸ್ಮರಣೆ ಮಾತ್ರದಿಂದ, ಅದಕ್ಕೆ ವಚನಕಾರ ಹೇಳಿದ್ರು, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಸ್ಮರಣೆ ಒಂದಿದ್ದರೆ ಸಾಕು ಅಂತೇಳಿ.
ನೀನು ಬೇಕೇ ಇಲ್ಲ ಬಾ ಪರಮಾತ್ಮ, ನಿಂದೇನು ಕೆಲಸ ಅದ ಇಲ್ಲಿ, ನಿನ್ನ ಧ್ಯಾನ ಒಂದೇ ಇದ್ರೆ ಸಾಕು ಅಂತ ಶರಣರು. ನೀನು ಇಲ್ಲಿ ಬರೋಬೇಕಾಗಿಲ್ಲ. ಆ ನಾಮಸ್ಮರಣೆಯಲ್ಲಿ ಅಂಥ ಒಂದು ಶಕ್ತಿ ಅದ, ಶಕ್ತಿ ಅಂತ ಘೋರವಾಗಿರ್ತಕ್ಕಂಥ ಶಕ್ತಿ ಅದ. ಏನಂತ ಶಕ್ತಿ ಹೆಸರಿನಾಗೈತೆ ಅಂತ ಕೇಳಿದ್ರ, ರಾಮಾಯಣದೊಳಗ ಒಂದು ಸಾರಿ ರಾವಣ ಸೀತಾದೇವಿನ ಕತ್ಕೊಂಡು ಹೋಗ್ಬಿಟ್ಟ. ಸೀತಾದೇವಿನ ನೀವೆಲ್ಲ ರಾಮಾಯಣ ನೋಡಿದಲ್ಲ. ರಾವಣ ಅಂತಕ್ಕಂಥ ರಾಕ್ಷಸ ಸೀತಾದೇವಿಯನ್ನು ಕದ್ದೊಯ್ದಾಗ ರಾಮ ವಿಚಾರ ಮಾಡಿದ, ಸುಗ್ರೀವ ವಿಷಯ ತಂದ, ಮುಟ್ಟಿಸಿದ, ಅಲ್ಲಿ ಅದಾಳ ಸೀತಾದೇವಿ, ಅಲ್ಲಿ ಹೋಗ್ಬೇಕು ಹಾಗಾದ್ರೆ ಮಾಡಿ. ಸಾಗರವನ್ನ ಸಮುದ್ರ ಲಂಘನ ಮಾಡಿ ಹೋಗ್ಬೇಕಾಗಿತ್ತು ಆ ಕಡೆಗೆ. ಒಬ್ರು ಹೋಗ್ಬಹುದು, ಇಬ್ರು ಹೋಗ್ಬಹುದು. ಆ ಸೈನ್ಯ ರಾವಣನನ್ನು ಸಂಹಾರ ಮಾಡಕ್ಕೆ ಸೈನ್ಯ ತಗೊಂಡು ಹೋಗ್ತದೆ, ಹ್ಯಾಂಗ್ ಮಾಡೋದು? ಈಗ ಆಗೋದಿಲ್ಲ, ಸೇತುವೆ ಕಟ್ಟಬೇಕು ಅಂತೇಳಿ ವಿಚಾರ ಮಾಡಿದ್ರು. ಸೇತುವೆ ಕಟ್ಟಬೇಕಾದ್ರೆ ಯಾರಿಂದ ಕಟ್ಟಬೇಕಪ್ಪ, ಹ್ಯಾಂಗ್ ಕಟ್ಟೋದು ಅಂತೇಳಿ ವಿಚಾರ ಮಾಡಿದ್ರೆ ರಾಮ ಅಲ್ಲೇ ಇದ್ದ. ಬಹಳ ವಾಲಿ, ಸುಗ್ರೀವ, ಜಾಂಬವಂತ ಇವರೆಲ್ಲ ಹೇಳಿದ್ರು, ಸ್ವಾಮಿ ಅದೇನದಲ್ಲ, ಆ ಸೇತುವೆ ಕಟ್ಟೋದು ನಮ್ಗಿರ್ಲಿ ಜವಾಬ್ದಾರಿ. ಹ್ಯಾಂಗ್ ಕಟ್ತ್ರಿ, ಏನ್ ಕತೆ ಅಂದಾಗ ಅವರೆಲ್ಲ ವಿಚಾರ ಮಾಡಿ ದೊಡ್ಡ ದೊಡ್ಡ ಕಲ್ಲು, ಬಂಡೆ, ಗುಂಡು ತಂದು ಆ ನದಿಯೊಳಗ ಹಾಕೋ ಮುಂದೆ ಕೆಲವ್ರು ಹಾಕಿದ್ರು ತುಮುಕ್ನು ಮುನಿಗೋದು. ಆಮೇಲೆ ಜಾಂಬು ಅಂತ ಹೇಳಿದ, ಹಿಂಗಾದ್ರೆ ಆಗೋದಿಲ್ಲ, ಆ ಗುಂಡಿನ ಮೇಲೆ ರಾಮ ರಾಮ ಅಂತ ಹೆಸರು ಬರೀರಿ, ಅವು ತೇಲ್ತಾವ ಅಂತ ಹೇಳಿ. ಆಯ್ತು ಅಂತೇಳಿ ಎಲ್ಲರೂ ಏನ್ ತಂದು ಹಾಕ್ತಿದ್ರಲ್ಲ ಅವರೆಲ್ಲ ಅದ್ರ ಮೇಲೆ ರಾಮ್ 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 ಅಂತ ಬರೆದು ಆ ಸಮುದ್ರದಾಗ ಹಾಕಿದ್ರ ಅವೆಲ್ಲ ಬೆಂಡ್ ತೇಲ್ದಂತ ತೇಲ್ತಿದ್ವು. ಯಾಕೆ ಸೇತುವೆ ನಿರ್ಮಾಣ ಆಗೇ ಬಿಡ್ತು. ರಾಮ್ ಅಂದ್ಕೊಂಡ, ಅಲ್ಲೇ ಇತ್ತಲ್ಲ ನೋಡ್ತಿದ್ದ, ಅವನು ಸ್ವಲ್ಪ ಅಹಂಕಾರ ಬಂತಲ್ಲ, ಅಲ್ಲ ನನ್ನ ಹೆಸರಿನಾಗ ಇಷ್ಟು ಶಕ್ತಿ ಐತಿ ಅಂದ್ರ ನಾನ್ ಹಾಕಿದ್ರೆ ಹೆಂಗಿರ್ಬೇಕು ಅಂದ. ನನ್ ಬರೀ ಒಂದು ಹೆಸರಿನ ಮೇಲೆ ಇಷ್ಟು ಶಕ್ತಿ, ರಾಮ ಅಂತ ಬರೆದು ಆ ಗುಂಡವರಾಗ ನೀರಿನಾಗ ಹಾಕಿದ್ರೆ ತೇಲ್ತೈತೆ, ನಾನ್ ಹಾಕಿದ್ರೆ ಹೆಂಗಿರ್ತೈತೆ ಅಂತೇಳಿ ಸ್ವಲ್ಪ ಎಲ್ಲರಿಗೂ ಬಿಟ್ಟಿದ್ದಲ್ಲ ಅಹಂಕಾರ ಅನ್ನೋದು, ಎಲ್ಲರಿಗೂ ಇಟ್ಟಿಟ್ಟು. ಅವಾಗ ರಾಮ ಒಂದು ಗುಂಡು ತಗೊಂಡು ಒಯ್ದಿಂಗ್ ಹಾಕಿದಂತ ಠುಮುಕ್ಕಂಗ್ ಹೋಗ್ಬಿಟ್ಟು ತಾಳಕ್ ಹೋಗ್ಬಿಟ್ಟು ಎಲ್ಲೆಲ್ಲಿ ಮ್ಯಾಕ ಕೂಡ ಬರಲಿಲ್ಲ. ಅವಾಗ ಅಂಜನೇಯನ್ನ ಕೇಳಿದ್ರಂತ, ಏನೋ ಮಾರುತಿ, ನಾನ್ ಹಾಕಿದ್ರೆ ಯಾಕ ಸ್ವಾಮಿ, ನೀನ್ ಯಾಕ, ನಿನ್ನ ಹಂಗ್ಯಾಕ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ಹೇಳಿ, ನಿನ್ನ ನಾಮಸ್ಮರಣೆಯ ಬಲ ಒಂದಿದ್ದರೆ ಸಾಕು. ಹಂಗ ಇಲ್ಲಿ ನೋಡಿ, ಯಾರು ಸಿಂದಗಿರಿ ಶರಣ ಮಲ್ಲಪ್ಪನವರು ಅಲ್ಲೇ ಎಲ್ಲೋ ಅಡವಿಯೊಳಗದಾರ. ಅಡವಿಯೊಳಗ 3 ಕಾಲಿ ನಿಂತದ, ಗಾದಿಲಿಂಗೇಶ ನನ್ನ ಎತ್ತು ಹಿಂಗಾಗೈತಪ್ಪ, ನೀನೇ ಕಾಪಾಡಬೇಕು ಅಂದಾಗ ಅಲ್ಲಿದ್ದಲೇ ಆಶೀರ್ವಾದ ಮಾಡಿದ್ರೆ 3 ಕಾಲಿ ನಿಂತಿರ್ತಕ್ಕಂಥ ಒಂದು ಎತ್ತು 4 ಕಾಲಿನ ಮುಂದೆ ಸಾಯಿತು ಅಂತಕ್ಕಂಥ ಒಂದು ವಿಚಾರವನ್ನ ನಾವು ನೀವುಗಳು ನೋಡ್ತಕ್ಕಂಥವ್ರಾದಾಗ ನಮ್ಮ, ಯಾಕಂದ್ರೆ ಇವತ್ತು ವಿಶೇಷವಾಗಿ ಪಾಪ ನಮ್ಮ ಗವಾಯಿ ಇಲ್ಲ. ಗವಾಯಿ ಇಲ್ಲದ್ರು ಕೂಡ ನಮ್ಮ ವೇದಮೂರ್ತಿ ರುದ್ರಮುನಿ ಸ್ವಾಮಿ ಬಹಳ ಚಂದ ಓದ್ತಾನ, ಹಾಡ್ತಕ್ಕಂಥವನಾಗ್ತಾ ಇದ್ದಾನೆ. ಆತನಿಗೂ ಕೂಡ ಹಾಡ್ತಕ್ಕಂಥ ಶಕ್ತಿ ಬರಲಿ. ಇಲ್ಲಿ ಯಾಕೆ ಹೇಳ್ಬೇಕಾತಂದ್ರೆ ನಮ್ಮ ತಬಲಾಜಿ ತಬಲಾಜಿ ಬೇಸ್ ಕುಂದ್ರಿಸ್ಯಾರ, ಬ್ಯಾರೆ ಕುಂದಿಸ್ಬಿಟ್ಟಿರ್ತೀನಿ ಎಲ್ಲ ಅದ್ಭುತವಾಗಿ. ಬರೀ ತಬಲಾ ಅಂದ್ರೆ ಬಾರಿಸೋದಲ್ಲ ಅವರು, ಅದ್ರ ಜೊತೆಗೆ ಆಗಾಗ ಜನಪದ ಗೀತೆಗಳನ್ನು ಕೂಡ ಹಾಡ್ತಕ್ಕಂಥ ಒಂದು ಹವ್ಯಾಸ ಅವ್ರದ್ದು ಐತೆ. ಹಾಗಾಗಿ ಅವರು ಕೂಡ ಇವತ್ತು ಒಂದು ಸೇವಾ ಮಾಡ್ಬೇಕು. ನನಗೊಂದು ಅವಕಾಶ ಸಿಕ್ಕತ್ತೆ, ಈ ಗೊಟ್ಟೂರು ಗ್ರಾಮದೊಳಗ ಗಾದಲಿಂಗಪ್ಪನ ಸೇವಾ ನಾನು ಒಂದಿಷ್ಟು ಮಾಡ್ತೀನಿ ಅಂತೇಳಿ ಬಹಳ ಅಪೇಕ್ಷೆಯಿಂದ ಕೆಲವು ಭಕ್ತಾದಿಗಳು ಕೂಡ ನಿಮ್ಗೇನು ಹಾಡಕ್ ಬರ್ತೈತಿ ಅಂತಲ್ರಿ, ಹಾಡು ಒಂದ್ಸಾರಿ ಅಂತ ಹೇಳ್ಯಾರ. ಯಾರು ಇಲ್ರ ಅವಾಗೇನು ಗೊತ್ತ ಹಾಡ್ಬೇಕಂತ. ಹಾಗಾಗಿ ಮತ್ತೆ ಎಲ್ಲರ ಅಪೇಕ್ಷೆಯ ಮೇರೆಗೆ ನಮ್ಮ ತಬಲಾಜಿ ಒಂದು ಜನಪದ ಗೀತೆಯನ್ನು ಹಾಡಿದ ನಂತರ ಮುಂದಿನ ವಿಚಾರವನ್ನ ನಾವು ನೀವುಗಳು ನೋಡ್ತಕ್ಕಂಥವ್ರಾಗೋಣ. ಸ್ವಲ್ಪ ಮೈಕ್ ಇದಾಗ್ತಿಲ್ಲ. ಸೈಡ್ ಬೈ ಈಗ ಯಾರ ತಾಯಿ ಅಂದ್ರು
ಎಲ್ಲರಿಗೆ ಕುಂಕುಮವನ್ನು ಕೊಟ್ರಲ್ಲ ಅದಕ್ಕೆ ಸಂಬಂಧಪಟ್ಟ ಒಂದು ಜಾನಪದ. ಗಂಡ ಎಂದರು ಚಂದ ಗಂಧ ಕುಂಕುಮ ಚಂದ, ಬಂಗಾರದಾಗ ಬಳಿ ಚಂದ, ಬಂಗಾರದಾಗ ಬಳಿ ಚಂದ ನನ್ನ ಮಗಳೇ, ಬಂಗಾರದಾಗ ಬಳಿ ಚಂದ ನನ್ನ ಮಗಳೇ, ಕೊರಳಿಗೆ ಕರಿಮಣಿ ಸರ ಚಂದ, ಕೊರಳಿಗೆ ಕರಿಮಣಿ ಸರ ಚಂದ, ಗಂಡ ಎಂದರು ಚಂದ ಗಂಧ ಕುಂಕುಮ ಚಂದ, ಗಂಡ ಎಂದರು ಚಂದ ಗಂಧ ಕುಂಕುಮ ಚಂದ, ಬಂಗಾರದಾಗ ಬಳಿ ಚಂದ, ಬಂಗಾರದಾಗ ಬಳಿ ಚಂದ ನನ್ನ ಮಗಳೇ, ಬಂಗಾರದಾಗ ಬಳಿ ಚಂದ ನನ್ನ ಮಗಳೇ, ಕೊರಳಿಗೆ ಕರಿಮಣಿ ಸರ ಚಂದ, ಕೊರಳಿಗೆ ಕರಿಮಣಿ ಸರ ಚಂದ. ಎಂಡವು ಇದ್ದವಲ್ಲ ಹಿತ್ತಳಿ ಬೆಳ್ಳುವಲೆಲ್ಲ, ಎಂಡವು ಇದ್ದವಲ್ಲ ಹಿತ್ತಳಿ ಬೆಳ್ಳುವಲೆಲ್ಲ, ಉತ್ರಾಣಿ ಕಟ್ಟಿ ನೆರಳಲ್ಲ, ಉತ್ರಾಣಿ ಕಟ್ಟಿ ನೆರಳಲ್ಲ, ಉತ್ರಾಣಿ ಕಟ್ಟಿ ನೆರಳಲ್ಲ ನನ್ನ ಮಗಳೇ, ಉತ್ರಾಣಿ ಕಟ್ಟಿ ನೆರಳಲ್ಲ ನನ್ನ ಮಗಳೇ, ಹುಟ್ಟಿದ ಮನೆಯೂ ಸ್ಥಿರವಲ್ಲ, ಹುಟ್ಟಿದ ಮನೆಯೂ ಸ್ಥಿರವಲ್ಲ, ಗಂಡ ಎಂದರು ಚಂದ ಗಂಧ ಕುಂಕುಮ ಚಂದ, ಗಂಡ ಎಂದರು ಚಂದ ಗಂಧ ಕುಂಕುಮ ಚಂದ, ಬಂಗಾರದಾಗ ಬಳಿ ಚಂದ. ತಂಗಳ ರೊಟ್ಟೆಲ್ಲ ತಂಗಿ ಬೀಗತಿಯಲ್ಲ, ತಂಗಳ ರೊಟ್ಟೆಲ್ಲ ತಂಗಿ ಬೀಗತಿಯಲ್ಲ, ತಾಯಿನ ಬೈದವಳು ಮಗಳಲ್ಲ, ತಾಯಿನ ಬೈದವಳು ಮಗಳಲ್ಲ, ತಂಗಳ ರೊಟ್ಟೆಲ್ಲ ತಂಗಿ ಬೀಗತಿಯಲ್ಲ, ತಾಯಿನ ಬೈದವಳು ಮಗಳಲ್ಲ, ತಾಯಿನ ಬೈದವಳು ಮಗಳಲ್ಲ ನನ್ನ ಬಾಲೆ, ತಾಯಿನ ಬೈದವಳು ಮಗಳಲ್ಲ ನನ್ನ ಬಾಲೆ, ಗಂಡನ ಬೈದವಳು ಗರತಲ್ಲ, ಗಂಡನ ಬೈದವಳು ಗರತಲ್ಲ, ಗಂಡ ಎಂದರು ಚಂದ ಗಂಧ ಕುಂಕುಮ ಚಂದ, ಗಂಡ ಎಂದರು ಚಂದ ಗಂಧ ಕುಂಕುಮ ಚಂದ, ಬಂಗಾರದಾಗ ಬಳಿ ಚಂದ. ಕರಿಸಿರಿ ಉಡಬೇಡ ಕಡಿವಾಣ ಬಿಡಬೇಡ, ಕರಿಸಿರಿ ಉಡಬೇಡ ಕಡಿವಾಣ ಬಿಡಬೇಡ, ನಡವೊಳಗ ನಿಂತು ನಗಬೇಡ, ನಡವೊಳಗ ನಿಂತು ನಗಬೇಡ, ನಡವೊಳಗ ನಿಂತು ನಗಬೇಡ ನನ್ನ ಮಗಳೇ, ನಡವೊಳಗ ನಿಂತು ನಗಬೇಡ ನನ್ನ ಮಗಳೇ, ತವರಿಗೆ ಮಾತಾ ತರಬೇಡ, ತವರಿಗೆ ಮಾತಾ ತರಬೇಡ, ಗಂಡ ಎಂದರು ಚಂದ ಗಂಧ ಕುಂಕುಮ ಚಂದ, ಬಂಗಾರದಾಗ ಬಳಿ
ತಪ್ಪು ಮಾವ ಬೈದರೆ ಒಪ್ಪು ಹಚ್ಚಿನ ಪಟ್ಟು ಹಣೆಗೋಪು ಹಚ್ಚಿನ ಪಟ್ಟು ಹಣೆಗೋಪು ಹಂಚಿನ ಪಟ್ಟು ಹಣೆಗೋಪು ನನ್ನ ಮಗಳೇ ಹಂಚಿನ ಪಟ್ಟು ಹಣೆಗೋಪು ನನ್ನ ಮಗಳೇ ಸುಚಿನ ಬಸಿರು ನಿನಗೋಪು ಸುಚಿನ ಬಸಿರು ನಿನಗೋಪು ಗಂಡ ಎಂದರು ಚಂದ ಗಂಧ ಕುಂಕುಮ ಚಂದ ಗಂಡ ಎಂದರು ಚಂದ ಗಂಧ ಕುಂಕುಮ ಚಂದ ಬಂಗಾರದಾಗ ಬಳಿ ಚಂದ ಬಂಗಾರದಾಗ ಬಳಿ ಚಂದ ನನ್ನ ಮಗಳೇ ಬಂಗಾರದಾಗ ಬಳಿ ಚಂದ ನನ್ನ ಮಗಳೇ ಕೊರಳಿಗೆ ಕರಿಮಣಿ ಸರ ಚಂದ ಕೊರಳಿಗೆ ಕರಿಮಣಿ ಸರ ಚಂದ ಕೊರಳಿಗೆ ಕರಿಮಣಿ ಸರ ಚಂದ ಹಾಗೇನೆ ನಮ್ಮ ತಬಲಾಜಿಯವರು ಅವರು ಹೇಳಿ ಕೇಳಿ ತಬಲಾ ವಾದಕರು ಆದ್ರೂ ಕೂಡ ಏನೋ ಅಲ್ಲಿಷ್ಟ ಕೇಳಿ ಕಲ್ತವ್ರು ಅವ್ರೇನ್ ಗವಾಯಿಗಳಲ್ಲ ಆದ್ರೂ ಕೂಡ ಬಹಳ ಚಂದ ಹಾಡಿರ್ತಕ್ಕಂಥವ್ರಾಗಿದ್ದಾರೆ ಗಂಡ ಹೆಂಡರು ಚಂದ ಗಂಧ ಕುಂಕುಮ ಚಂದ ಬಂಗಾರದಾಗಿನ ಬಳಿ ಚಂದ ಅಂತೇನ್ ಹೇಳಿದ್ರಲ್ಲ ಕೊರಳಾಗ ಕರಿಮಣಿ ಸರ ಬಹಳ ಚಂದ ಅಂತ ಹೇಳಿದ್ರು. ಅಂತ ಒಂದು ಗೀತೆಯನ್ನ ಕೇಳಿ ನಮ್ಮವರೇ ಆಗಿರ್ತಕ್ಕಂಥ ಶ್ರೀಯುತ ಗೋವರ್ಧನ್ ರೆಡ್ಡಿ ಗೌಡರು 100 ರೂಪಾಯಿಗಳನ್ನು ಅವರಿಗೆ ಕಲಾ ಕಾಣಿಕೆಯಾಗಿ ನೀಡಿರ್ತಕ್ಕಂಥವರಾಗಿದ್ದಾರೆ. ಅವರಿಗೊಂದು ಚಪ್ಪಾಳೆ ಮೂಲಕ ಗೌರವ ಸಮರ್ಪಣೆ ಮಾಡೋಣ ಅಂತೇಳಿ ತಿಳಿಸಿ, ಈಗ ಮತ್ತೆ ಯಾರಾದ್ರೂ ಕಲಾ ಕಾಣಿಕೆ ಕೊಡ್ತಕ್ಕಂಥ ಭಕ್ತಾದಿಗಳಿದ್ರೆ ಇನ್ನೇನ್ ಪುರಾಣ ಹತ್ರ ಬಂತು. ಕಾಣಿಕೆ ಕಲಾ ಕಾಣಿಕೆ ಆಗಿರ್ಲಿ, ಪುರಾಣದ ಕಾಣಿಕೆ ಆಗಿರ್ಲಿ, ಆದಷ್ಟು ಜಲ್ದಿ ತಮ್ಮ ತಮ್ಮ ಕಾಣಿಕೆಗಳನ್ನ ಸಮರ್ಪಣೆ ಮಾಡತಕ್ಕಂಥವ್ರು ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮವರೇ ಆಗಿರ್ತಕ್ಕಂಥ ಶ್ರೀಯುತ ದೊಡ್ಡಬಸಪ್ಪನವರು ಕೂಡ 100 ರೂಪಾಯಿಗಳನ್ನ ತಬಲಾ ವಾದಕರಾಗಿರ್ತಕ್ಕಂಥವರಿಗೆ ಕಲಾ ಕಾಣಿಕೆಯಾಗಿ ನೀಡಿರ್ತಕ್ಕಂಥವರಾಗಿದ್ದಾರೆ ಅಂತೇಳಿ ತಿಳಿಸಿ, ಈಗ ಮುಂದೆ ಪುರಾಣ ಭಾಗಕ್ಕೆ ಬರ್ತಕ್ಕಂಥವ್ರಾಗೋಣ. ಹಾಗೇನೆ ಶ್ರೀಯುತ ನಮ್ಮವರೇ ಆಗಿರ್ತಕ್ಕಂಥ ಶಿವರಾಮ್ ರೆಡ್ಡಿ ಅವರು ಕೂಡ 100 ರೂಪಾಯಿಗಳನ್ನ ಕಲಾ ಕಾಣಿಕೆಯಾಗಿ ನೀಡಿರ್ತಕ್ಕಂಥವರಾಗಿದ್ದಾರೆ. ಹಾಗೇನೆ ಶ್ರೀಯುತರಾಗಿರ್ತಕ್ಕಂಥ ಭೀಮೇಶಾಚಾರಿ ಅವರು ಕೂಡ ಕಲಾವಿದರಾಗಿರ್ತಕ್ಕಂಥ ತಬಲಾಜಿ ಅವರಿಗೆ ಕಲಾ ಕಾಣಿಕೆಯಾಗಿ ನೀಡಿರ್ತಕ್ಕಂಥವ್ರಾಗಂತ ತಿಳಿಸಿ ಈಗ ಪುರಾಣ ಭಾಗಕ್ಕೆ ಬರ್ತಕ್ಕಂಥವ್ರಾಗೋಣ. ಸಾಂಬಜೇ ನಮ ಪಾರ್ವತಿ ಬಜಾರ ಹರ ಹರ ಮಹಾದೇವ ಶ್ರೀ ಗುರು ಗಾದಲಿಂಗೇಶ್ವರ ಮಹಾರಾಜ ಕಿ ಜೈ. ಲೀಲೆಯೊಂದು ಮತ್ತೆ ಬೇರೆ ಲೀಲೆಯೊಂದು ಮತ್ತೆ ಪೇಳನೇಂ ಶೀಲಹೀನಂ ಕುಲಕರ್ಣಿ ಪ್ರತಿಕೂಲವ ದರ್ಪನೆಂಬುವ ಬೆಸರು ಪಡೆದಿದ್ದಂ ಲೋಲನಾಗಿಯ ಶ್ರೀ ಬೆಸರದೊಳು ಕಾಲಪೂರ್ವಳ ಸಂಘವೆನಿಸುತ್ತೆ ಮೇಲಿ ಸಜ್ಜನಾನಂತೆ ಸಿಲ್ವಾಳ ಇರುತೀರ್ಥಂ ಶಾಂತಲಿಂಗೇಶನ ಸಲಹುವ ಕಾಂತೆ ಶಾಂತಮ್ಮ ಬರುತಿಹಳ್ ಶಾಂತಿಯಿಂದ ಸಿಂಧ್ವಾಳ ಗ್ರಾಮಕ್ಕೆ ಪಾಲ್ಮೊಸರು ಮಾರಮೋ ಭ್ರಾಂತನಾದಂ ಕುಲಕರ್ಣಿ ಶಾಂತಯುರೆ ಚೆಲ್ವಿಕೆಯ ಕಂಡು ನೀತಾಂತ ಕಾಮುಕನಾಗಿ ಸಮಯವ ಸಾಧಿಸಿದ ನೋರ್ವೆ ಸಮಯ ಸಾಧಿಸಿದ ನೋರ್ವೆ ಸಾಂಬದೇನೋ ಪಾರ್ವತಿ ಈ ರೀತಿಯಾಗಿ ಕವಿಶ್ರೇಷ್ಠರಾಗಿರ್ತಕ್ಕಂಥ ಪುಟ್ಟರಾಜ ಕವಿಗವಾಯಿಗಳವರು ಮತ್ತೊಂದು ಲೀಲೆಯನ್ನ ಇಲ್ಲಿ ಬಿತ್ತರಿಸ್ತಕ್ಕಂಥವ್ರು ಆಗ್ತಾ ಇದ್ರೆ, ಒಂದು ಸಾರಿ ಆ ಶಿಂದವಾಳ ಗ್ರಾಮದೊಳಗ ಯಾವ ಶಾಂತಮ್ಮ ಪ್ರತಿನಿತ್ಯದಲ್ಲಿಯೂ ಕೂಡ ಮೊಸರು ಮಾರಲಿಕ್ಕೆ ಹೋಗ್ತಿದ್ರು. ಮೊಸರು ಮಾರಕ್ಕ ಹೋಗ್ತಿದ್ಲು. ಗುಳ್ಳ್ಯಾದಿಂದ ಶಿಂದವಾಳ ಬಹಳ ಸಮೀಪದ ಒಂದು ಊರು.
ಮೊಸರು ಮಾರಕ್ಕೆ ಹೋದಾಗ ಅದೇ ಊರೊಳಗಿರ್ತಕ್ಕಂಥ ಒಬ್ಬ ಧರ್ಮಣ್ಣ ಅಂತೇಳಿ ಅವನು ನಿಜವಾಗ್ಲೂ ಕೂಡ ಅವನು ಕುಲಕರ್ಣಿ ಧರ್ಮಣ್ಣ ಅಂತೇಳಿ ಒಳ್ಳೆ ಸುರದ್ರೋಪಿಯಾಗಿರ್ತಕ್ಕಂತಹ ಸಾಧ್ವಿ ಶಿರೋಮಣಿ ಹೆಣ್ಮಗಳು ಶಾಂತಮ್ಮ ಹೆಸರಿಗೆ ತಕ್ಕಂಗ ಇದ್ಲು, ಬಹಳ ಶಾಂತಿಯಿಂದ ಇದ್ಲು. ಆ ತಾಯಿ ಮೊಸರು ಅಂತೇಳಿ ತಲೆ ಮೇಲೆ ಬುಟ್ಟಿ ಹೊತ್ತುಕೊಂಡು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಸಮಯವನ್ನ ಸಾಧಿಸಿ ಆ ಧರ್ಮಣ್ಣ ಅಂತಕ್ಕಂಥ ಕುಲಕರ್ಣಿ ಆ ಹೆಣ್ಮಗಳನ್ನ ಕರೀತಾ ಇದ್ದಾನೆ. ಏ ಅಮ್ಮ ಇಲ್ಲಿ ಬಾ, ಮೊಸರು ಬೇಕು ಅಂತೇಳಿ ಕರೆದಿದ್ದಾನೆ. ಪಾಪ ಮಾರಿಕೆಯಿಂದ ಅವ ಮಾರಾಟ ಮಾಡತಕ್ಕಂತ ಹೆಣ್ಮಗಳು ಏನೋ ಇವ ತಗೋಬಹುದು ಅಂತೇಳಿ ಮೊಸರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾಳೆ. ಮನೆಯೊಳಗೆ ಕರೆದಿದ್ದಾನೆ. ಯಾರು ಇಲ್ಲದೇ ಇರ್ತಕ್ಕಂತಹ ಸಂದರ್ಭವನ್ನು ಅನುಸರಿಸಿ ಅವಳ ಮೇಲೆ ಎರಗತಕ್ಕಂಥವನಾಗ್ತಾ ಇದ್ದಾನೆ. ಎಂಥ ಮೂರ್ಖ ಅನ್ಬೇಕಲ್ಲ. ಅವ ಏನು ಕುಲಕರ್ಣಿಯಾದ್ರೂ ತಗೊಂಡೇನ್ ಮಾಡ್ತೀಯ, ಯಾರಾದ್ರೂ ತಗೊಂಡೇನ್ ಮಾಡ್ತೀಯಲ್ಲ. ಅದಕ್ಕೆ ವಚನಕಾರ ಹೇಳ್ತಾರೆ, ಎನಿಸು ಕಾಲ ಕಲ್ಲು ನೀರೊಳಗಿದ್ದರೇನು ಅದು ನೆನೆದು ಮೃದುವಾಗಬಲ್ಲುದೆ. ಈ ಕಲ್ಲು ಅಂತ ಇರ್ತದಲ್ಲ, ಕಾಡಗಲ್ಲು, ಅವನು ಎಷ್ಟು ದಿವಸ ನೀರಿನಾಗ ಹಾಕಿದ್ರೆ ಅದು ಎಂದನ್ನು ಮೆತ್ತಗಾಲಿತ್ತ ನೆಂದು. ಅಜ್ಞಾನಿಗಳು ಹೆಂಗಿರ್ತಾರೆ ಅಂದ್ರೆ ಕಲ್ಲು ಇದ್ದಂಗೆ ಇರ್ತಾರೆ. ಯಾರು ಹೇಳಿದ್ರು ಅವಕ್ಕೇನು ತಲೆಯಾಗ ಬರೋದಿಲ್ಲ. ಅದಕ್ಕೆ ಹೇಳಿದ್ರು 3 ಪೆನ್ಗೆ 100 ಕಾಲ ಬುದ್ಧಿ ಹೇಳಿದರೆ ಅದು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ. ಅವನು ಕುಲಕರ್ಣಿ ಧರ್ಮಣ್ಣ ಸಮಯ ಸಾಧಕ, ಒಳ್ಳೆ ಅನುರೂಪವತಿ ಆಗಿರ್ತಕ್ಕಂತಹ ಶಾಂತಮ್ಮನನ್ನ ಕಂಡು ಮೇಲೆ ಎರಗತಕ್ಕಂಥವನಾಗ್ತಾ ಇದ್ದಾನೆ. ಪ್ರಾಯಶ್ಚಿತ್ತ ಏನಾಗಬೇಕಲ್ಲ. ಪರಸ್ತ್ರೀಯರನ್ನ ಕಂಡಾಗ ಹೇಗೆ ಗೌರವದಿಂದ ಕಾಣಬೇಕು ಅನ್ನೋ ಕಲ್ಪನೆ ಇಲ್ಲದೆ ಇರ್ತಕ್ಕಂಥ ಮೂರ್ಖ ಇದ್ದ ಅವನು, ಅಜ್ಞಾನಿ ಇದ್ದ. ಪರಸ್ತ್ರೀಯರನ್ನ ಹೇಗೆ ಭಾವಿಸಬೇಕು, ಅಕ್ಕ ಅಂತ ಭಾವಿಸ್ಬೇಕು, ತಂಗಿ ಅಂತ ಭಾವಿಸ್ಬೇಕು, ತಾಯಿ ಅಂತ ಭಾವಿಸ್ಬೇಕು. ಅದಕ್ಕೆ ವಚನಕಾರ ಹೇಳ್ತಾ ಇದ್ದಾರೆ, ಗಂಡನುಳ್ಳಮ್ಮನ ಗೌರಿ ಎಂದು ಕಂಡೊಡೆ ಭೂಮಂಡಲಕ್ಕೆ ಅರಸಾಗಿ ಪುಟ್ಟುವನಾತ. ಗೌರಿ ಎಂದು ಕಂಡೊಡೆ ಭೂಮಂಡಲಕ್ಕೆ ಅರಸಾಗಿ ಪುಟ್ಟುವನಾತ, ಗಂಡನುಳ್ಳಮ್ಮನ ಕಂಡು ಒಡಬೆರೆದಾತ, ನರಕದೋಳು ದಿಂಡುಗೆಡದಿಪ್ಪನೇ ರಾಮನಾಥ ಅಂತಾರೆ ದೇವರದಾಸಿ ಮಾದಿಯು. ಪರಸ್ತ್ರೀಯರನ್ನು ಬಹಳ ಗೌರವದಿಂದ ಕಾಣಬೇಕು ಅಂತೇಳಿ ಏನೆಲ್ಲ ಶಾಸ್ತ್ರ ಹೇಳ್ತದೆ, ಪುರಾಣ ಹೇಳ್ತದೆ, ಆಗಮ ಹೇಳ್ತದೆ, ಉಪನಿಷತ್ ಹೇಳ್ತದೆ. ಎಲ್ಲಾ ವಿಚಾರವನ್ನ ಬಲ್ಲಂತವನಾಗಿದ್ರು ಕೂಡ ಧರ್ಮಣ್ಣ ಹೆಸರಿಗೆ ಮಾತ್ರ ಧರ್ಮಣ್ಣ, ಅವನು ಕೃತಿ ಆಗಿತ್ತು ಅಂದ್ರೆ ಅದು ಕರ್ಮಣ್ಣ. ಹಿಂಗೆರಿದಾಗ ಆ ಹೆಣ್ಮಗಳು ಶರಣ ಗಾವಿಂಗೇಶ್ವರರನ್ನ ಕದ ಹಾಕಿಬಿಟ್ಟಾನ, ಬರೋಬ್ಬರಿ ಕದ ಹಾಕ್ಯಾನ, ಅಗಳಿ ಜಡದಾನ. ತನ್ನ ಒಂದು ಕೃತ್ಯಕ್ಕೆ ಮುಂದಾದಾಗ ಆ ಹೆಣ್ಮಗಳು ಏನು ಮಾಡಿಲ್ಲ ಅಂದ್ರ ಆಕೆ ಅರಸಾಕ್ ಹೋಗ್ಲಿಲ್ಲ, ಚೀರಾಕ್ ಹೋಗ್ಲಿಲ್ಲ. ಹೇ ಗಾದಿಲಿಂಗೇಶ, ಮಾನಾಪಮಾನ ನಿನ್ನದು, ನೀನೇ ಬಂದು ನನಗೆ ರಕ್ಷಣೆ ಮಾಡಬೇಕು ಅಂದಾಗ ಕದ ಹಾಕಿ ಅಗಳಿ ಜಡದಿದ್ರು ಕೂಡ ಆ ಮನೆಯೊಳಗೆ ಒಳಗೆ ಬಂದು ಆ ಶಾಂತಮ್ಮನನ್ನು ರಕ್ಷಣೆ ಮಾಡ್ತಕ್ಕಂಥವನಾಗ್ತಾ ಇದ್ದಾನೆ. ಸಾಂಬದೇನವ ಪಾರ್ವತಿ ಇಂಥ ಒಬ್ಬ ಮಹಾಜ್ಞಾನಿಯನ್ನ ಪಡೆದ ನಾಡು ನಮ್ಮದು, ಇಂಥ ಶರಣನ್ನ ಕಂಡಂತ ನಾಡು ನಮ್ಮದು ಅಂತೇಳಿ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಮತ್ತೆ ತಾಯಂದ್ರು ಕೂಡ ಅಷ್ಟೇ ಗೌರವದಿಂದ ನಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ತಿಳಿಸೋದ್ರ ಮುಖಾಂತರ ಮುಂದೆ ಏನು ನಡೀತದೆ ನೋಡೋಣ. ವಿಮಲತರ ವೀರೇಶ ಪುಣ್ಯಾಶ್ರಮ ವಿಹದು ಗದಗಿನೊಳಗದರೊಳಗ ಗಮಿತ ಪಂಚಾಕ್ಷರ ಗುರುವರನ ಕರ್ತುಗೆ ಮೆರೆವದು ನಮಿಸಿ ಬರೆದಂ ಪುಟ್ಟರಾಜಂ ವಿಮಲ ಗುಳ್ಳನ ಗಾದಲಿಂಗನ ಸಮಪುರಾಣ 12ನೆಯ ಸಂಧಿ ಮೆರೆದಿಹು ಸಾಂಬದೇ ನಮ ಪಾರ್ವತಿ ಪಾಲಕನ ಮತ್ತೊಂದು ಶುಭ ಕರಲೀಲೆ ಜರುಗಿತು ಕೇಳುವುದೆಂತಲೇ ಕಾಲರ ಹೃದಯೋರ್ಮೆ ಸಿಂಧ್ವಾಳ ಗ್ರಾಮ ಕಂಟಿಕುವುದು ಶೀಲವತಿಯ ಶಾಂತಮ್ಮನರಿದು ಪಾಲಿಸೆನ್ನಮ್ಮು
ಲಿಂಗದೇವಂ ಕಾಲ ಕಾಲ ಸಮಾನ ನೊರದಂ ಮಜ್ಜಿಗೆಯ ಕೊಡಲು ಈ ಅನುಜ್ಞೆಯ ಮೇರೆಗಾಗಿಯೇ ನಾಯ ಸಮಾನವರೆ ಕೆಟ್ಟ ಮುಟ್ಟಿಸಿ ಹೋಯ ಸಾಕ್ಷಿಯು ತಂಬಿಗೆಯಲಿದು ಮಜ್ಜಿಗೆಯ ಒಯ್ದಿದು ಬಾಯೊಳಗಾದಿ ಲಿಂಗೇಶನ ಪೆಸರನಾಯ ತಾಕ್ಷಿಯೋ ಸ್ಮರಿಸಿಕೊಟ್ಟಳ್ ಲಿಂಗೇಶ ಆಜ್ಞೆಯ ತಿಳಿಸಿ ಗ್ರಾಮದ ಜನರಿಗೆ ಸಾಂಬದೇವ ಪಾರ್ವತಿ ಈ ಪ್ರಕಾರವಾಗಿ ಶಾಂತಮ್ಮ ಪ್ರತಿನಿತ್ಯದಲ್ಲಿಯೂ ಕೂಡ ಜಗದೀಶ್ವರನಾಗಿರ್ತಕ್ಕಂಥ ಗಾವಿಲಿಂಗೇಶ್ವರರ ಸ್ಮರಣೆಯನ್ನು ಮಾಡುತ್ತಾ ಆಕೆ ಕಾಯಕ ನೋಡಿ ಏನು ಕಾಯಕ ಅಂದ್ರೆ ಹಾಲು ಮೊಸರು ಮಾರೋದೇ ಕಾಯಕ. ಹಾಲು ಮೊಸರು ಮಾರೋದಿತ್ತು. ಪ್ರತಿನಿತ್ಯ ಶಿಂದವಾಳ ಗ್ರಾಮಕ್ಕೆ ಹೋಗ್ತಾ ಇದ್ಲು. ಒಂದು ಸಾರಿ ಆ ಊರೊಳಗ ಕಾಲ್ರ ರುಜೆ ಬರ್ತದೆ. ಕಾಲ್ರ ರೋಗ ಅಂತ ಹಿಂದೆ ಬರ್ತಿತ್ತು. ಪ್ಲೇಗು, ಮಾರಿ, ಕಾಲ್ರ ಅಂತ ಬರ್ತಿತ್ತು. ಅಂತ ರೋಗ ಬಂದ್ರ ಆಗ ಊರೂರ ಖಾಲಿ ಹಾಗೆ ಬಿಡ್ತಿತ್ತು. ಅಂತ ಸಂದರ್ಭದಲ್ಲಿ ಆ ಶಾಂತಮ್ಮ ಶರಣ ಗಾವಿಲಿಂಗೇಶ್ವರರಿಗೆ ಕುರಿತು ಕೇಳ್ತಾರೆ, ಯಪ್ಪ ಆ ಶಿಂದವಾಳದೊಳಗೆ ಕಾಲ್ರ ಬಂದವೆ, ಏನ್ ಬ್ಯಾಡ, ಹೋಗ್ತಾರ ದಿನ ಒಬ್ರು ಇಬ್ರು ಸಾಯ್ತಾರ, ಇದಕ್ಕೆ ಪರಿಹಾರ ಏನು ಅಂತ ಕೇಳ್ತಾಳ. ಎಂಥ ಪರೋಪಕಾರ ಜೀವಿ ನೋಡಿ ಶಾಂತಮ್ಮ. ಹೆಣ್ಮಗಳಾಗಿದ್ದರೂ ಕೂಡ ಹೆಣ್ಮಕ್ಕಳಲ್ಲಿಯೂ ಕೂಡ ಪರೋಪಕಾರ ಗುಣ ಇರ್ತದೆ. ಅದಕ್ಕೆ ಸುಭಾಷಿತಕಾರರು ಬಹಳ ಚಂದ ಹೇಳ್ತಾರೆ, ನಾರಿ ಪರರೂಪಕಾರಿ, ನಾರಿ ಸ್ವರ್ಗಕ್ಕೆ ದಾರಿ, ಮುನಿದರೆ ನಾರಿಯೇ ಮಾರಿ ಸರ್ವಜ್ಞ ಅಂತಾರೆ. ತಾಯಂದ್ರು ಮನಸ್ಸು ಮಾಡಿದ್ರೆ ಏನೆಲ್ಲವನ್ನು ಕೂಡ ಉಳಿಸಬಲ್ಲರು. ಜಗತ್ತನ್ನೇ ಗೆಲ್ಲತಕ್ಕಂತ ಶಕ್ತಿ ತಾಯಂದಿರಲ್ಲಿರ್ತಕ್ಕಂಥದ್ದಾಗಿದೆ. ಅವ್ರು ಏನಾದ್ರೂ ಅಪ್ಪಿ ತಪ್ಪಿ ಮುನಿದ್ರ ನಾರಿ ಹೋಗಿ ಮಾರಿ ಆಗಿಬಿಡ್ತಾರ. ಮಾರಿ ಹಂಗಾಗಕ್ಕ ಬಿಡಬಾರ್ದು. ಇಲ್ಲಿ ನೋಡಿ ಶಾಂತಮಾಂಬೆ ಎಲ್ಲಿ ಶಿಂದವಾಳದೊಳಗಿರ್ತಕ್ಕಂಥ ಜನಗಳು ಸಾವನ್ನಪ್ಪುತ್ತಿದ್ರೆ ಎಂಥ ಕನಿಕರದ ಸ್ವಭಾವ ಅಲ್ಲ. ನಮ್ಮ ಹೆಣ್ಮಕ್ಳು ಇರ್ತಾರೆ, ಇನ್ನೊಂದು 4 ಹೋಗ್ಲಿಂದ ಹೋಗ್ಲಿ ಅಂತ ಅಂತಾರೇನು ಇಲ್ಲಿ ಅನ್ನೋದಲ್ಲ, ನಮ್ಮ ಕಡೆ ಅಂತಿರ್ತಾರೆ. ಬೇಸೋದು ಹಿಂಗ ಹೋಗ್ಬೇಕು, ಇನ್ನ 4 ಜನ ಹೋಗ್ಬೇಕಂತ ಅಂತಿರ್ತಾರೆ. ಆದ್ರೆ ಶಾಂತಮ್ಮಂಗನ್ಲಿಲ್ಲ, ಬಹಳ ಆತ್ಮೀಯತೆಯಿಂದ ಅಯ್ಯೋ ಮರಗತಕ್ಕಂತ ಆಕೆ ಆಗ್ತಾ ಇದ್ದಾಳೆ. ಅದಕ್ಕೆ ದಯಾಗುಣ ಅಂತಾರೆ. ದಯವಿಲ್ಲದ ಧರ್ಮದ ಉದಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ರು. ಅದಕ್ಕೆ ನಮ್ಮಲ್ಲಿ ಕೂಡ ಅಂಥ ದಯಾಗುಣ ಇರಬೇಕು. ದಯಾಗುಣ ಇರಬೇಕು, ಸಂಸ್ಕಾರ ಇರಬೇಕು. ಸಣ್ಣವಿದ್ದಾಗಲಿದ್ದ ಕಲಿಸಿದ್ರೆ ಬರ್ತದೆ ದಯಾಗುಣ, ಸುಮ್ಮನೆ ಬರೋದಿಲ್ಲ. ಬರ್ತೈತೆ ನೋಡುವಂತರ್ಲಿ ಎಲ್ಲಾ ತಲೆ ಗಡ್ಡ ಬೇಡಗಾದ ಮೇಲೆ ಅವಾಗ ನಾನು ಏನನ್ನ ಮಾಡ್ಕೊಂಡು ಬರೋದಿಲ್ಲ. ಸಣ್ಣವಿದ್ದಾಗಲಿದ್ದ ಕಲಿಸಿದ್ರು. ಒಂದೂರ ತಾಯಿ ಮಗಳು ಇಟ್ಟಿದ್ರಂತ. ತಾಯಿ ಮಗಳು ಬಹಳ ದಿನಕ್ಕಾಗಿತ್ತು. ಅದು ಮಗಳು ಬಹಳ ದಿನಕ್ಕಾಗಿತ್ತು. ಪಾಪ ತಾಯಿಗೆ ಅದು ಎಂತದಾರ ಬಹಳ ಇಷ್ಟ ಅಲ್ಲ. ಅದು ಕರಗನ್ ಇರ್ಲಿ, ಕೆಂಪಗನ್ ಇರ್ಲಿ, ಬ್ಯಾಳಗನ್ ಇರ್ಲಿ, ದಪ್ಪಗನ್ ಇರ್ಲಿ, ದುಂಡಗನ್ ಇರ್ಲಿ. ಯಾವಾಗನ್ನ ಕೇಳಿ ಅಮ್ಮ ನನ್ನ ಪೀಳಿ ಮಕ್ಕಂಡೆ, ಯಾವಾಗನ್ನ ಕೇಳೋ ಮಕ್ಕಂಡೈತೆ ಎಂಬುದು. ಮೊದಲು ಮನೆ ಹೆಣ್ಮಗಳು ಒಂದ ಇನ್ನು ಎದ್ದಿಲ್ಲಲ್ಲ, ಅಯ್ಯ ಮಕ್ಕಂಬಲ್ ಬಿಡಂಗೆ ಏನ್ ಬರ್ತೈತಿ, ಮಕ್ಕಂಬಲ್ ಬಿಡು ಅಲ್ಲ, ಮಕ್ಕಂಬಲ್ ಬಿಡು ಅಂದ್ರೆ ಹೇಳತ್ತಕ್ಕಲ್ಲ ಮಕ್ಕಳು. ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು, ಬ್ಯಾಡ 6 ಹೇಳ್ಬೇಕು, ಅದು ಬ್ಯಾಡ 7 ಹೇಳ್ಬೇಕಲ್ಲ. 7 ಗಂಟೆಗೆ ಹೋಗಿ ಕೇಳಿದ್ರು ಅಯ್ಯ ಈ ಮಕ್ಕಂಬಲ್ ಬಿಡಂಗೆ ಹತ್ರ ಬರ್ತೀವಿ, ಮಕ್ಕಂಬಲ್ ಇನ್ನೊಂದು ತಾಸತ್ತು ಮಕ್ಕಂಬಲ್ 8 ಆದ್ರಾಯ್ತು 9 ಆದ್ರಾಯ್ತು. ಅದು ಅವಾಗ ಎತ್ತು ಎಲ್ಲ ಈಟಾಗಲ ಹರಿಕೊಂಡು ಆ ಕಡೆ ಇಳಿದಿದ್ರು ಕೂಡ ಒಂದು ಯೂಟದ್ದು ವಾಟಿಗೆ ತುಂಬ ಚಾಪದ ಬಿಡು ಗಾಳ ಗಾಳ ಕುಡಿ ಕೊಡದೆ. ಏಯ್ ಮಕ್ಕ ತೊಳಕಮ್ಮ, ಮಕ್ಕ ತೊಳಕ ಕುಡಿವಂತೆ ಆಮೇಲೆ ಅಂತ ಅಂದಿದ್ರ ಇಲ್ಲ. ಅದು ಹೆಂಗೆದ್ದು ಬಂದು ಆಮೇಲೆ ತಗೊಂಡ್ಬಿಡೋದು, ಯೂಟಾಗಲ ತಗೊಂಡು ಕೊಟ್ಟು ಬಿಡೋದು, ಬಾಟಿಗೆ ತಗೊಂಡು ಅದೇ ಗಾಳ ಎಲ್ಲ ಕೊಡೋದು. ಇವತ್ತು ನಿಮಗೆ ಕುಡಿತೀವು ಹಂಗ ಏನೇನಿಲ್ಲ, ಹಂಗ ಬೆಳೆದು ಬಿಡ್ತೀವಿ. ಎಷ್ಟೊತ್ತು ಬೆಳಿತೀವಿ ಅಂದ್ರೆ ಸುಮಾರು 18 ವರ್ಷ ಆಯ್ತು. ಹಾಗೆ ಕಳಿಸಿಬಿಟ್ಲು. ಮತ್ತೆ ಅವಾಗ ಆಕೆ ಹಂಗ ಸಣ್ಣಕ್ಕಿರ್ತಾಳ. 18 ವರ್ಷದ ಮೇಲೆ ಇಲ್ಲಿ ಹೇಳ್ಬೇಕ ನಿಮಗೆ
ನಮ್ಮ ದೊಡ್ಡ ಸಪ್ಪನಂತವ್ರು ಏನಂಗೆ ಮತ್ತೆ ಮಗಳದು ಹೆಂಗ ಮದುವೆ ಮಾಡೋದಂತ ಇದೆಯಾ ಯಾರು ಐತಮ್ಮ ಮಾಡ್ಬಿಡನಪ್ಪ ಮತ್ತೆ ಹಂಗಾರೆ ಅಲ್ಲಿ ಒಂದು ಹೊರ ಐತೆ ಕರ್ಕೊಂಬರ್ತೀನಿ ಯಾರು ಬಿಡಂತ ಕರ್ಕೊಂಬಪ್ಪ ಅಂದ್ಲಂತ ಕರ್ಕೊಂಬ ಅವತ್ತು ಹೇಳಿದ್ಲಂತ ಮಗಳಿಗೆ ಅಮ್ಮ ಈಗ ನಿನ್ನ ನೋಡಕ್ ಹೊರ ಬರ್ತೈತೆ ಚಂದ ಜಳಕ ಮಾಡ್ಬೇಕು ನೋಡಿ ತೆಲಿಗೆ ಅವತ್ತು ತೆಲಿಗೆ ಅಂತ ಅಲ್ಲಿ ತಕ್ಕಲ್ಲ ಗೊತ್ತಿಲ್ಲ ಅದು ತೆಲಿಗೆ ಹೆಂಗ ಹೋಗ್ಬೇಕು ಗೊತ್ತಿಲ್ಲ ಇಲ್ಲ ಅಲ್ಲು ತಿಕ್ಕಿಲ್ಲ ನಾಲಿಗೆ ತಿಕ್ಕಿಲ್ಲ ತಲೆ ತಿಕ್ಕಿಲ್ಲ ಅವತ್ತು ಎಲ್ಲ ಅಂಗಡಿಗಳು ಶಾಂಪು ತಂದು ಹಾಕಿದ್ಲ ತಿಕ್ಕ ಎಲ್ಲ ಜಳ ಮಾಡಿಕಮ್ಮ ಅಂತೇಳಿ ತಲೆ ತೊಳ್ಕೊಂತೀವೋ ನಾಲಿಗೆ ತಿಕ್ಕೊಂತೀವೋ ಅವ್ರು ತಿಕ್ಕೊಂತೀವಿ ಎಲ್ಲ ಆಯ್ತು ಹೇಳಿದ್ಲಂತೆ ಹೊರ ಬರ್ತೈತಿ ಇವತ್ತು ನೀನು ಏನಿಲ್ಲ ಅವ್ರು ಬರೋ ಮುಂದಗಡೆ ಬಾಯಾಗ ಒಂದು 4 ಏಲಕ್ಕಿ ಹಾಕ್ಕೊಂಡು ಕುಂತ್ಗ ಅವ್ರ ಬಂಧುಗಳಿಗೆ ನುಗ್ಗಿ ಬಿಡು ಆಯ್ತು ಬಿಡು ಅಂತ ಹೇಳಿದ್ರು ತೆಲಿಗೆ ಹರ್ಕೊಂಡಿತ್ತಲ್ಲ ಊಟಗಳು ಬೇರೆ ಹಂಗಾಗಿತ್ತು ತೆಲೆ ಅದನ್ನ ಆರಿಸಿ ಎಂಬಕ್ಕೆ ಕಟ್ಟೆ ಮೇಲೆ ಹೊರಗೆ ನಿಂತಿರ್ತಂತ ದೊಡ್ಡ ಸೊಪ್ಪ ಹುಡುಗನ ಕರ್ಕೊಂಡು ಬಂದಂಗ ಹಂಗ ಬರ್ತಿದ್ದ ಇದು ಊಟಗಳು ಮಾಡ್ಕೊಂಡು ಕುಂತಿತ್ತು ತೆಲೆ ಅವ್ರು ಹೇಳಿದ್ಲಲ್ಲ ಅವ್ರು ಬರತ್ತಡ ನುಂಗಂತ ಯವ್ವ ಅವ್ರು ಬಂದಂಗ ಹಾಕಿ ನುಂಗಲ್ಲ ಅಂತ ಇವ್ರು ಅಂದ್ಕೊಂಡ್ರು ಏನಪ್ಪ ಇದು ನಾವು ಹೋಗಿ ನುಂಗ್ತೈತೆ ಅವ್ರಿಗೆ ಅದು ಗೊತ್ತಿಲ್ಲ ಇವ್ರಿಗೆ ಇದು ಗೊತ್ತಿಲ್ಲ ಇನ್ನೂ ಸ್ವಲ್ಪ ಇತ್ತತ್ ಬಂದು ಅಮ್ಮ ಇತ್ತತ್ತು ಬಂದ್ರು ನುಂಗಲ ಇನ್ನೂ ಸ್ವಲ್ಪ ಕುಡುಕ್ ಬಂದ್ರು ಯಾವಾಗ ಕುಡುಕ್ ಬಂದ್ರೆ ನುಂಗಿ ಬಿಡ್ಲ ಅವನು ಅಂದ್ಕೊಂಡ ಬಿಳ್ಳೆ ನೋಡಕ್ ಬಂದ ಯಪ್ಪ ಇದೇನು ನುಂಗಿತ್ತು ಅಂತ ಹೇಳಿ ಹೋಗ್ಬಿಟ್ನಂತೆ ಅದಕ್ಕೆ ಸಣ್ಣ ಮಕ್ಕಳಿದ್ದಾಗ ಜಳಕ ಮಾಡ್ಬೇಕವ್ವ ಅವ್ರು ತಿಳ್ಕೊಬೇಕವ್ವ ಶಾಲೆಗೆ ಹೋಗ್ಬೇಕು ಸಣ್ಣ ಮಕ್ಕಳಿದ್ದಾಗ ಕಲಿಸಿದ್ರೆ ನೋಡ್ಗ ಅವ್ರು ನಮ್ಮವ್ರು ಅದಾರ ಅವ್ರಿಗೆ ಉಪಕಾರ ಮಾಡು ಅವ್ರಿಗೆ ಗುಂಬಾಕಿಡು ನೀರು ಕೊಡು ಅಂತ ಕಲಿಸಿದ್ರೆ ಮುಂದೆ ಎಲ್ಲ ಕಲ್ಕೊಂತಾವ ಅದಕ್ಕೆ ವಚನ ಕಾಲ ಹೇಳ್ತಾರೆ ಮಕ್ಕಳಿಗೆ ತಂದೆ ಬಾಲ್ಯದೋಳು ಅಕ್ಕರ ವಿದ್ಯೆಗಳ ನರಿಪದಿದ್ಗಡೆ ಕೊಂದಂ ಲಕ್ಷದ ನವಿರಲು ಕೆಳಗೋಂ ಚಿಕ್ಕಂದಿನ ವಿದ್ಯೆ ಪೊರಗ ಚೂಡಾರತ್ನ ಅಂತೇಳಿ ಚಂದ ಹೇಳ್ಯಾರ ಸಣ್ಣ ಮಕ್ಕಳಂದ್ರೆ 3 ವರ್ಷದಾಗಳ ಬುದ್ಧಿ 100 ವರ್ಷದ ತಕ್ಕಲ್ಲಿ ಇರ್ತೈತಿ ಅದಕ್ಕೆ ನಾವು ಸಣ್ಣ ಮಕ್ಕಳಿದ್ದಾಗ ನಾವೇನೆಲ್ಲ ಕಲಿಸ್ತಕ್ಕಂಥವ್ರು ಆಗ್ಬೇಕು ಅದಕ್ಕೆ ಅಂಥ ಒಬ್ಬ ಶಾಂತ ಮಾಂಬೆ ಪ್ರಾಯ ಸಣ್ಣ ವಯಸ್ಸಲ್ಲಿದ್ದ ಆಕೆಗೆ ಅಂಥ ಒಂದು ಧರ್ಮ ಕಾರ್ಯದಲ್ಲಿ ಆಸಕ್ತಿ ಪರೋಪಕಾರದ ಭಾವನೆ ಮನುಷ್ಯಾಗ ಪರೋಪಕಾರ ಗುಣ ಇರಬೇಕು ಅದಕ್ಕೆ ವಚನಕಾರ ಹೇಳ್ತಾರೆ ಪರೋಪಕಾರಾರ್ಥಂ ಇದಂ ಶರೀರಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತೇಳಿ ಇನ್ನೊಬ್ಬರಿಗೆ ಉಪಕಾರ ಮಾಡೋದು ನಾವು ಕಲ್ಕೋಬೇಕು ಹೆಣ್ಮಕ್ಳಾರ ಇರ್ಲಿ ಗಂಡು ಮಕ್ಕಳಾರ ಇರ್ಲಿ ಇಲ್ಲಿ ಶಾಂತಮ್ಮ ಶಿಂದ್ವಾಳದೊಳಗ ಕಾಲರ ರೋಗ ಬಂದ್ರೆ ಇಲ್ಲಿ ಕೇಳ್ತಾಳ ಪಾಪ ಹೆಂಗ ಮಾಡೋದು ಯಜ್ಜ ಅಂತ ಕೇಳಿದ್ರೆ ಒಂದು ತಂಬಿ ಮಜ್ಜಿಗೆ ಕೊಟ್ಟನಂತ ಈ ಒಂದು ತಂಬಿಗೆ ಮಜ್ಜಿಗೆ ಇಡೀ ಊರಾಗ ಎಲ್ಲ ಬಾಗಿಲಿದ್ದ ಮನೆಗೆ ಕೊಟ್ಟು ಬಿಡವ ಆ ಕಾಲರ ರೋಗ ನಿವಾರಣೆ ಆಗ್ತದಂತ ಹಂಗಾಗಿ ಆ ಶಾಂತಮ್ಮ ಬಹಳ ಪ್ರೀತಿಯಿಂದ ನಮ್ಮಪ್ಪನ ಆಶೀರ್ವಾದ ನಮ್ಮಪ್ಪ ಕೊಟ್ಟಾನಂತ ತಿಳ್ಕೊಂಡು ಮನೆಗೆ ಹೋಗಿ ಆ ಮಜ್ಜಿಗೆಯನ್ನ ಹಂಚತಕ್ಕಂತ ಆಕೆ ಆಗ್ತಾ ಇದ್ದಾಳೆ ಆ ಮಜ್ಜಿಗೆಯನ್ನ ಕುಡಿದಿರ್ತಕ್ಕಂಥ ಭಕ್ತಾದಿಗಳೆಲ್ಲರೂ ಕೂಡ ಆನಂದದಿಂದ ತಮ್ಮ ಒಂದು ಸುಖ ಜೀವನವನ್ನ ಸಾಗಿಸ್ತಕ್ಕಂಥವ್ರಾದರೂ ಎನ್ನುವಲ್ಲಿಗೆ ಇಂದಿನ ಒಂದು ಮಹಾಪುರಾಣವನ್ನ ಮಂಗಲದ ಹಂತಕ್ಕೆ ತರ್ತಕ್ಕಂಥವ್ರಾಗೋಣ ನಾ ಅಂದ್ಕೊಂಡಿದ್ದೆ ನಮ್ಮ ವೇದಮೂರ್ತಿ ರುದ್ರಮುನಿ ಸ್ವಾಮಿ ಪುರಾಣ ಓದೋದು ನಾ ಏನು ಕೇಳಿದ್ದಿಲ್ಲ ಹಾಡು ನೋಡ್ ಬಾಳ ಚಂದ ಹೆಂಗ್ ಗೊತ್ತಾನೇನೋ ಅಂದ್ಕೊಳ್ಳಿ ಅವ್ರ ಓದ್ಯಾನ ನನಗೆ ಅಷ್ಟು ನೆನಪಿದ್ದಿದ್ದಿಲ್ಲ ಕಲ್ಕೊಟ್ಟಿನೊಳಗೆ ಇವತ್ತು ಗವಾಯಿಗಳು ಇಲ್ದಿದ್ರು ಕೂಡ ಬಹಳ ಸಂತೋಷದಿಂದ ಭಕ್ತಿಯಿಂದ ಓದಿ ತನ್ನ ಸೇವೆಯನ್ನು ಸಲ್ಲಿಸಿದಾನೆ ರುದ್ರಮುನಿ ಸ್ವಾಮಿಯವರಿಗೂ ಕೂಡ ಶರಣ ಗಾದಲಿಂಗೇಶ ಮತ್ತು ಬಸವೇಶ್ವರನ ಆಶೀರ್ವಾದ ಸದಾ ಇರಲಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಪರ್ಯಂತರ ಸಾಗಿ ಬಂದಿರತಕ್ಕಂಥ ಈ ಮಹಾಪುರಾಣಕ್ಕೆ ಮಂಗಲ ಪೂರ್ವದಲ್ಲಿ ನಮ್ಮ ರೆಡ್ಡಿಯವರು ಇಲ್ಲಿ ಬಂದು ಕಾಣಿಕೆ ಕೊಟ್ಟಂತ ಭಕ್ತಾದಿಗಳ ಯಾದಿಯನ್ನ ಓದ್ತಕ್ಕಂಥವ್ರಾಗಬೇಕು. ಹಾಗೇನೆ ಈ ದಿನದ ದಾಸೋಹದ ಸೇವೆಯನ್ನ ಸದ್ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ವೇದಮೂರ್ತಿ ಗುರುಬಸಯ್ಯ ಸ್ವಾಮಿ ಮತ್ತು ಪ್ರಹ್ಲಾದ್ ರೆಡ್ಡಿಯವರು ಉಭಯರು ಕೂಡ ಸೇರಿಕೊಂಡು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಇಂದಿನ ದಾಸೋಹದ ಸೇವೆಯನ್ನ ನಿರ್ವಹಿಸಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಇನ್ನು ನಾಳಿನ ದಾಸೋಹದ ಸೇವೆಯನ್ನ ದಮ್ಮೂರು ಮಾತೃ ಸ್ವರೂಪಿಯಾಗಿರ್ತಕ್ಕಂಥ ಬಸಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳು ಎಲ್ಲರೂ ಸೇರಿ ನಾಳಿನ ಒಂದು ದಾಸೋಹದ ಸೇವೆಯನ್ನ ನಿರ್ವಹಿಸಿಕೊಡ್ತಕ್ಕಂಥವ್ರಾಗ್ತಾ ಇದ್ದಾರೆ. ಇಂದು ಮತ್ತು ನಾಳಿನ ಸೇವೆಯನ್ನ ನಿರ್ವಹಿಸಿಕೊಡ್ತಕ್ಕಂಥ ಭಕ್ತಾದಿಗಳಿಗೆ ಶಿವಶರಣ ಗಾದಲಿಂಗೇಶ ಮತ್ತು
ಕ್ಷೇತ್ರನಾಥ ಬಸವೇಶ್ವರ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಈಗ ದೇಣಿಗೆ ಕೊಟ್ಟಂತ ಭಕ್ತಾದಿಗಳ ಯಾದಿಯನ್ನ ನಮ್ಮ ಕಾರ್ಯಕರ್ತರು ಓದಿ ಹೇಳ್ತಾರೆ. ಯಾಕಂದ್ರೆ ಸಮಯ ಬಹಳ ದಿನ ಉಳಿದಿಲ್ಲ, ಇನ್ನ 2 ದಿನ, ಇನ್ನು 3 ದಿನ ಉಳಿದದು. 3 ಅಂದ್ರೆ ಕೊನೆಯ ದಿನದ ಬಿಟ್ರೆ 2 ದಿನ ಇದ್ದಂಗ. ಅದಕ್ಕೆ ದಯಮಾಡಿ ಭಕ್ತಾದಿಗಳು ಯಾರು ಕಾಣಿಕೆ ಕೊಡಬೇಕು ಅಂತ ಸಂಕಲ್ಪ ಮಾಡಿರಿ, ಆದಷ್ಟು ಬೇಗನೆ ಕಾಣಿಕೆಯನ್ನ ತಂದೊಪ್ಪಿಸ್ತಕ್ಕಂಥವ್ರಾಗಬೇಕು ಶ್ರೀಮಠಕ್ಕೆ ಅಂತ ಹೇಳಿ ತಿಳಿಸ್ತಾ, ಇನ್ನು ಬಹಳ ದಿನ ಉಳ್ಕೊಂಡಿಲ್ಲ. ಆಗ ಬಾ ಹೋಗಿ ಬಾ ಈಗ ಬಾ ಅನ್ನೋದಲ್ಲೇ ಆಗಲೇ ಕೊಟ್ಟಂತ ದಾನ ಅದು ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದಾಗಿದೆ ಅಂತೇಳಿ ಕೂಡ ತಿಳಿಸ್ತಾ ಇದ್ದಾರೆ. ಆಡದಲ್ಲಿ ಕೊಡುವವನು ರೂಢಿಯೊಳಗುತ್ತಮನು, ಆಡಿ ಕೊಡುವವನು ಮಧ್ಯಮನು, ಅಧಮ ತಾನಾಡಿಯೂ ಕೊಡದವ ಸರ್ವಜ್ಞ ಅಂತೇಳಿ ಸರ್ವಜ್ಞ ಕವಿಗಳು ಹೇಳ್ಯಾರ. ನೀವು ಕೊಟ್ಟದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಆಗ್ತದೆ. ಯಾಕಂದ್ರೆ ನೋಡು, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ, ಅದು ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂತ ಹೇಳ್ಯಾರ. ನೀವೇನು 1000 ರೂಪಾಯಿ ಕೊಟ್ರ ಪರಮಾತ್ಮ ಗಾದಲಿಂಗೇಶ ನಿಮಗೆ 10,000 ಕೊಡ್ತಾನೆ, ಲಕ್ಷ ಕೊಡ್ತಾನೆ. ಅದಕ್ಕೆ ಈಗಿನ ಕಾಲಮಾನಕ್ಕೆ ತಕ್ಕಂಗ ಸ್ವಲ್ಪ ನೋಡ್ರಿ, ನಾವೇನು ನೀವು 50 ಇಟ್ರೆ ತಗೊಂತೀವಿ, 100 ಇಟ್ರೆ ತಗೊಂತೀವಿ. ದಯಮಾಡಿ ಈಗಿನ ಖರ್ಚು ವೆಚ್ಚ ನೋಡಿಕೊಂಡು ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಡೀತಕ್ಕಂಥ ಕಾರ್ಯಕ್ರಮಗಳಿಗೆ ಬಹಳ ಯಶಸ್ವಿ ಆಗ್ತಾವನ್ನೋ ಮಾತನ್ನು ಕೂಡ ಇಲ್ಲಿ ತಿಳಿಸಿ, ಈಗ ಕಾಣಿಕೆ ಕೊಟ್ಟ ಭಕ್ತಾದಿಗಳ ಹೆಸರುಗಳನ್ನ ನಮ್ಮ ಕಾರ್ಯಕರ್ತರು ಓದಿ ಹೇಳ್ತಾರೆ. ಅದೇ ತರನಾಗಿ ಮಧುರೆ ಯರ್ಯಪ್ಪ ಇವರು ಹಾಗೂ ಮಾತೃಶ್ರೀ ಆಗಿರ್ತಕ್ಕಂಥ ತಿಪ್ಪಮ್ಮಯ್ಯವರು ತಬಲಾಜಿ ಅವರಿಗೆ ತಲಾ 50 ರೂಪಾಯಿ ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಅದೇ ತೆರನಾಗಿ ಈ ದಿನದ ನಂಜಿ ಟಿವಿ ಅವರು ನಮ್ಮ ಎಲ್ಲ ಸಂಘದವರಿಗೆ, ನಮ್ಮ ಶಾಸ್ತ್ರಿಗಳಿಗೆ ಹಾಗೂ ಪಟ್ಟಣಕಾರರಿಗೆ, ಆದರೆ ಪಟ್ಟಣಕಾರರು ಇವತ್ತು ಬಂದಿರೋದಲ್ಲ, ಅವರಿಗೆ ಸುತ್ತ ಪಟ್ಟಿಗಳು ತಂದಿರ್ತಾರೆ. ಹಾಗೂ ತಬಲಾಜಿ ಅವರಿಗೆ ಹಾಗೂ ನಮ್ಮ ಊರಿನ ಇದು ನಮ್ಮ ನಾಗಲಿಂಗಯ್ಯ ತಾತನವರು ಅಂದ್ರೆ ನಮಗೆ ಬಹಳ ಇಷ್ಟ. ಯಾಕಂದ್ರೆ ನಮ್ಮ ಊರಿಗೆ ಬಹಳ ಇಷ್ಟ ಅವರಂದ್ರೆ. ಬೆಣಕಲ್ ತಾತನವ್ರು ಅಂದ್ರೆ ಯಾವ ಕಾರ್ಯಕ್ರಮಕ್ಕೆ ನಾವು ಕಳಿಸ್ರೆ ಬಂದ್ಬಿಡ್ತಾರೆ ನಮಗೆ. ತಾತನವ್ರು ಹಿಂಗ ಐತ್ರಪ್ಪ ಅಂದ್ರೆ ಆಯ್ತು, ಅವರಿಗೆ ಸಹಿತ ಬಟ್ಟೆಗಳು ತಂದಿರ್ತಾ ಇದಾವೆ, ಶಾಲು ಸನ್ಮಾನ ಇರ್ತದೆ. ನಂಜಿ ಟಿವಿ ಅವರು ಆಗ್ತಕ್ಕಂಥ ರಾಮಂಜನಿ ಅವರು ಬರಬೇಕು, ಈಗ ರಾಮಂಜನಿ ಕಡೆಯಿಂದ ನಾಗಲಿಂಗಯ್ಯ ತಾತನವರಿಗೆ ಶಾಲು ಸನ್ಮಾನ. ಶಿವತಾಂಬ ಜೈ ನಮ ಪಾರ್ವತಿ. ಅದೇ ತರನಾಗಿ ಬಾಣಾಪುರದ ಸಣ್ಣ ಶಿವರಾಮ ರೆಡ್ಡಿ ಅವರಿಗೆ ಸಹಿತ ರಾಮಾಂಜನಿ ಕಡೆಯಿಂದ ಶಾಲು ಸನ್ಮಾನ. ಶಿವತಾಂಬ ಜೈ ನಮ ಪಾರ್ವತಿ. ಅದೇ ತರನಾಗಿ ನಮ್ಮ ಗವಾಯಿ ಊರಿನ ಗವಾಯಿಗಳಾಗಿರ್ತಕ್ಕಂಥ ರುದ್ರಮುನಿ ತಾತನವರಿಗೆ ಸಹಿತ ರಾಮಾಂಜನಿ ಕಡೆಯಿಂದ ಶಾಲು ಸನ್ಮಾನ. ಶಿವಸಾಂಬ ಜೈ ನಮ ಪಾರ್ವತಿ ಶಿವರ ಮಹಾದೇವ. ಅದೇ ತೆರನಾಗಿ ರಾಮಾಂಜನಿ ಕಡೆಯಿಂದ ನಮ್ಮ ಶಾಸ್ತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಗೌಡರವರಿಗೆ ಸಹಿತ ಬಟ್ಟೆಗಳು ಕೊಟ್ಟಿರುತ್ತವೆ, ವಸ್ತ್ರಗಳನ್ನು. ಶಿವಸಾಂಬ ಜೈ ನಮ ಪಾರ್ವತಿ ಶಿವರ ಮಹಾದೇವ. ಅದೇ ತೆರನಾಗಿ ತಬಲಾಜಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನವರಿಗೆ ಬೀಡಿಹಳ್ಳಿ ರಾಮಾಂಜನಿ ಕಡೆಯಿಂದ ಶಿವಸಾಂಬ ಜೈ ನಮ ಪಾರ್ವತಿ ಶಿವರ ಮಹಾದೇವ. ಹೀಗೆ ಇನ್ನು ನಾಳೆ ಗವಾಯಿಗಳು ಬರ್ತಾವೆ ಕೊಡೋಣ. ನಂಜಿ ಟಿವಿ ಅವರು ನಮ್ಮೂರನ್ನು ಅದೇ ತರನಾಗಿ ರಾಮಾಂಜನಿಯವರು 1001 ರೂಪಾಯಿ ಸಹಿತ ಪುರಾಣಕ್ಕೆ ಕಾಣಿಕೆ ಕೊಟ್ಟಿರ್ತಕ್ಕಂಥ ರಾಮಾಂಜನಿಯವರಿಗೆ ಆ ಗುರು ವಾಲಿಂಗೇಶ್ವರನು ಹಾಗೂ ಬಸವೇಶ್ವರನು ಆಯುರಾರೋಗ್ಯ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ನಮ್ಮೂರನ್ನು ಇಡೀ ಕರ್ನಾಟಕದಲ್ಲೇನೆ ಯಶಸ್ವಿಯಾಗಿ ತೋರಿಸ್ತಾರೆ ನಮ್ಮ ನಂಜಿ ಟಿವಿ ಅವರು. ಅವರಿಗೆ ಆ ನಂಜಿ ಟಿವಿ ಅವರಿಗೆ ಗೋಟೂರಿನ ಕಡೆಯಿಂದ ಬಹಳ ಧನ್ಯವಾದಗಳು. ಈಗ ಕಾಣಿಕೆ ಕೊಟ್ಟರು ಹೆಸರುಗಳಿಗೆ ಹೇಳ್ತಾರೆ. ಪುರಾಣಕ್ಕೆ ಕಾಣಿಕೆ ಕೊಟ್ಟಿರ್ತಕ್ಕಂಥ ಭಕ್ತಾದಿಗಳ ಹೆಸರುಗಳು: 50 ರೂಪಾಯಿ ಶ್ರೀಧರಗಡ್ಡೆ ಶಾಂತಮ್ಮ, 210 ರೂಪಾಯಿ ಭಾಷಾ ತೆಕ್ಕಲಕೋಟೆ ಲುಂಗಿ ಟವಲ್ ಮಾರಾಟ ಮಾಡುವವ, 500 ರೂಪಾಯಿ ತಳವಾರ ತಿಮ್ಮಣ್ಣ,
110 ರೂಪಾಯಿ GM ಸಿದ್ದರಾಮಯ್ಯ ಸ್ವಾಮಿ, 500 ರೂಪಾಯಿ ದೇವರ ಮನೆ ಹೆಂಕಪ್ಪನ ಮಗ ಹೊನ್ನೂರಪ್ಪ, 501 ರೂಪಾಯಿ ಎಚ್ ರಾಮಲಕ್ಷ್ಮಮ್ಮ, 501 ರೂಪಾಯಿ ಸಣ್ಣಕ್ಕಿ ಬಸವರಾಜ ಸಣ್ಣ ಎಸ್ ಕರಿಬಸಪ್ಪ, 501 ರೂಪಾಯಿ ತೋಟದ ವೆಂಕಟರೆಡ್ಡಿ, 101 ರೂಪಾಯಿ ಬುಡ್ಡು ಮಲ್ಲಪ್ಪ ಬಾಣಾಪುರ, 1001 ರೂಪಾಯಿ ಬುಡ್ಡಿಗಿನವರ ಬಜ್ಜಮ್ಮ, 100 ರೂಪಾಯಿ ಹರಿಜನ ಮಲ್ಲೇಶಪ್ಪ ಸನ್ ಆಫ್ ಭೀಮಲಿಂಗಪ್ಪ, 501 ರೂಪಾಯಿ ದೇವರ ಮನೆ ಬಸಮ್ಮ, 200 ರೂಪಾಯಿ ಗುಡದೂರು ಮಲ್ಲಯ್ಯ ಸ್ವಾಮಿ, 400 ರೂಪಾಯಿ ಬಾಣಾಪುರ ಸಣ್ಣ ಶಿವರಾಮರೆಡ್ಡಿ, 200 ರೂಪಾಯಿ ಪೂಜಾರಿ ಹರಿಸ್ವಾಮಿ ಬಾಣಾಪುರ, 101 ರೂಪಾಯಿ ಬಾಣಾಪುರ ಜೀರ ದೊಡ್ಡಬಸಪ್ಪ, 100 ರೂಪಾಯಿ ಬಾಣಾಪುರ ದೊಡ್ಡ ತಿಮ್ಮಾರೆಡ್ಡಿ, 200 ರೂಪಾಯಿ ಹೊಸ ಯರಗುಡಿ ಈರಣ್ಣ, 101 ರೂಪಾಯಿ ಗೋಟೂರು ಕುಂಬಾರ ಚಂದ್ರಪ್ಪನ ಮಗ ಗಾಜಲಿಂಗಪ್ಪ, 150 ರೂಪಾಯಿ ಬುಡ್ಡಿಗನವರ ಚಂದ್ರಪ್ಪ, 200 ರೂಪಾಯಿ ಯರಗುಡಿ ಮುಕ್ಕಣ್ಣ, 200 ರೂಪಾಯಿ ಹತ್ತಿಗೇರಿ ಗಾದಯ್ಯ, 300 ರೂಪಾಯಿ ಹಾಲು ಈರಣ್ಣ, 100 ರೂಪಾಯಿ ಚಲವಾದಿ ಗೌರಮ್ಮ, 500 ರೂಪಾಯಿ ತಳವಾರ ಚನ್ನಬಸವ, 1005 ರೂಪಾಯಿ ರಾಮಾಂಜನಿ ಬಿಡಿಹಳ್ಳಿಯವರು ಪುರಾಣಕ್ಕೆ ಕಾಣಿಕೆ ಕೊಟ್ಟಿರ್ತಾರೆ. ಇವರೆಲ್ಲರಿಗೂ ಆ ಗಾಜಲಿಂಗೇಶ್ವರ ಬಸವೇಶ್ವರ ಆಯುರ್ವೇದಿಕ ಐಶ್ವರ್ಯ ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸುತ್ತಾ ಮತ್ತು ಎಚ್ ರಾಮಲಕ್ಷ್ಮಮ್ಮ ಇವರು 4 ಕಲಾವಿದರಿಗೆ ತಲಾ 25 ಕಾಣಿಕೆ ಕೊಟ್ಟಿರ್ತಾರೆ. ಬುಡ್ಡಿಗಿನವರ ಬಜ್ಜಮ್ಮ ಇವರು 3 ತಲಾ 100 ರೂಪಾಯಿ ಕೊಟ್ಟಿರ್ತಾರೆ. ಸಣ್ಣ ಶಿವರಾಮ ರೆಡ್ಡಿ ಅವರು ಶಾಸ್ತ್ರಿಗಳಿಗೆ ಪಟ್ಟಣಕಾರರಿಗೆ ತಲಾ 100 ಕೊಟ್ಟಿರ್ತಾರೆ. ಪೂಜಾರಿ ಹರಿಸ್ವಾಮಿ ಬಾಣಾಪುರ ಇವರು ಕೂಡ 3 ಕಲಾವಿದರಿಗೆ ತಲಾ 100 ಕೊಟ್ಟಿರ್ತಾರೆ. ಬುಡ್ಡಿಗಿನವರ ಚಂದ್ರಪ್ಪ ಇವರು ಕೂಡ 3 ತಲಾ 55 ಕಾಣಿಕೆ ಕೊಟ್ಟಿರ್ತಾರೆ. ಹಾಲು ಈರಣ್ಣ ಅವರು 4 ತಲಾ 55 ಕಲಾ ಕಾಣಿಕೆ ಕೊಟ್ಟಿರುತ್ತಾರೆ. ಇವರೆಲ್ಲರಿಗೂ ಕೂಡ ಶಿವಶರಣ ಗಾದಲಿಂಗೇಶ ಮತ್ತು ಕ್ಷೇತ್ರನಾಥ ಬಸವೇಶ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಇನ್ನೂ ವಿಶೇಷವಾಗಿ ವಸ್ತ್ರದಾನ ಮಾಡಿರ್ತಕ್ಕಂಥ ನಮ್ಮ ರಾಮಾಂಜನಿ ನಂದಿ ಟಿವಿಯವರಿಗೂ ಕೂಡ ಶರಣರು ವಿಶೇಷವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಈ ಮಾಧ್ಯಮ ಪ್ರಸಾರವಾಗಲಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹಾರೈಸುತ್ತಾ, ಈಗ ಏನದಲ್ಲ ಇಂದು ಮತ್ತು ನಾಳಿನ ದಾಸೋಹದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಭಕ್ತಾದಿಗಳಿಗೆ ಶರಣರ ಆಶೀರ್ವಾದ ಇರ್ತದೆ. ಅವರು ಬರ್ತಕ್ಕಂಥವ್ರಾಗಬೇಕು. ಬರ್ರಿ ಈ ಕಡೆ ಬರ್ರಿ. ತೋಟದ ಪ್ರಹ್ಲಾದ್ ರೆಡ್ಡಿ ಅವರು ಕೂಡ ಕಲಾವಿದರಿಗೆ ಮತ್ತು ಅರ್ಚಕರಿಗೆ ತಲಾ 50 ಮತ್ತು ಅಡಿಗೆ ಮಾಡ್ತಕ್ಕಂಥ ಸ್ವಾಮಿಯು ಕೂಡ 100 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರುತ್ತಾರೆ. ಮನ ಈಗ ಮಂಗಲಗೀತೆಯೊಂದಿಗೆ ಪುರಾಣ ಮಹಾಮಂಗಲ ಎಲ್ಲರೂ ಎದ್ದಂತ ಸಹಕರಿಸುವ ಜ್ಯೋತಿ ಬೆಳಗುತ್ತಿದೆ ಮಲಬಾರ ಜ್ಯೋತಿ ಬೆಳಗುತ್ತಿದೆ ಮಾತು ಮನಂಗೀಲ ಸಾಕ್ಷಯದ ನಿರುಪಾದಿ ಬಲೆ ಮಲ ಜ್ಯೋತಿ ಬೆಳಗುತ್ತಿದೆ. ಭಾಸ್ಕರ
ಸಿಂಹಳ